ಬಾಬಾ ಸಾಹೇಬರನ್ನು ಓದ್ಕೊಳ್ಳದೇನೆ ಹೋದರೆ ಅವ್ರ ಮೇಲೆ ಅಭಿಪ್ರಾಯ ಬಹಳ ಕೆಟ್ಟದಾಗಿರುತ್ತೆ. ನಾನು ಅದಕ್ಕೆ ಬಹಳ ಧೈರ್ಯವಾಗಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲೂ ಹೇಳಿದ್ದೀನಿ, ಬಾಬಾ ಸಾಹೇಬರ ಕುರಿತಂತೆ ನಮ್ಮಲ್ಲಿ ಒಳ್ಳೆಯ ಅಭಿಪ್ರಾಯ 99% ಜನರಿಗೆ ಇಲ್ಲ ಅಂತ. ಕೆಟ್ಟ ಅಭಿಪ್ರಾಯ ಅಂತ ನಾನು ಕರೆಯಲಾರೆ, ಒಳ್ಳೆಯ ಅಭಿಪ್ರಾಯ ಅಂತೂ ಇಲ್ಲ ಅಂತ. ಬಾಬಾ ಸಾಹೇಬರನ್ನ ಓದ್ತಾ ಹೋದಂತೆ ಗೊತ್ತಾಗುತ್ತೆ ಆ ಮನುಷ್ಯ ಯಾಕೆ ಹಾಗೆ ಅಂತ. ಈಗ ತಾನೇ ನಾವು ಬರ್ತಾ ಒಂದು ಚರ್ಚೆ ಮಾಡ್ತಿದ್ವಿ. ಬಾಬಾ ಸಾಹೇಬರಿಗೆ ಮನುಸ್ಮೃತಿ ಅನ್ನೋದು ಒಂದು ಸ್ಮೃತಿ ಅಷ್ಟೇ, ಅದು ಶ್ರುತಿ ಅಲ್ಲ ಅಂತ ಗೊತ್ತಿರಲಿಲ್ವಾ? ಗೊತ್ತಿತ್ತು. ಬಾಬಾ ಸಾಹೇಬರು ದಡ್ರೇನೂ ಅಲ್ಲ, ಅವ್ರಿಗೆ ಗೊತ್ತಿದೆ ಶ್ರುತಿ ಮತ್ತು ಸ್ಮೃತಿ ಬೇರೆ, ಮತ್ತು ಸ್ಮೃತಿ ಆಯಾ ಕಾಲಕ್ಕೆ ಬದಲಾಗುತ್ತೆ. ಯಾಜ್ಞವಲ್ಕ್ಯ ಸ್ಮೃತಿ ಅಂತ ಇತ್ತು, ಪರಾಶರ ಸ್ಮೃತಿ ಅಂತ ಇತ್ತು, ಅವರು ಅವುಗಳನ್ನು ಉಲ್ಲೇಖ ಮಾಡ್ತಾರೆ. ಅವರು ಅದನ್ನೆಲ್ಲ ಓದಿದ್ದಾರೆ, ಅದನ್ನೆಲ್ಲ ಓದಿ ಅವುಗಳಲ್ಲಿ ಏನಿದೆ ಅನ್ನೋದನ್ನು ಉಲ್ಲೇಖ ಮಾಡ್ತಾರೆ. ಎಲ್ಲಿ ಯಾಜ್ಞವಲ್ಕ್ಯರು ಸತಿ ಪದ್ಧತಿಗೆ, ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಸತಿ ಪದ್ಧತಿಗೆ ಅವಕಾಶ ಸಿಕ್ತು, ಇವೆಲ್ಲವನ್ನೂ ಅವರು ಹೇಳ್ತಾ ಹೋಗ್ತಾರೆ. ಅವ್ರಿಗೆ ಗೊತ್ತಿತ್ತು, ಎಲ್ಲವೂ ಗೊತ್ತಿತ್ತು. ಆದರೆ ನಾವು ನೋಡಿ ಇವತ್ತು ಹೆಂಗಿದ್ದೀವಿ ಅಂತಂದರೆ, ಅಸ್ಪೃಶ್ಯತೆ ಇವತ್ತಿಲ್ವಾ? ಜೀವಂತವಾಗಿದೆ, ಇನ್ನೂ ಜೀವಂತವಾಗಿದೆ. ನಾನು ನಿನ್ನೆ ಮಾತಾಡ್ತಾ ಹೇಳ್ತಿದ್ದೆ ಕೆಲವರ ಜೊತೆಗೆ, ನಾನು ಇತ್ತೀಚೆಗೆ ಶಿವಮೊಗ್ಗದ ಹತ್ರ ಒಂದು ಹಳ್ಳಿಗೆ ಹೋಗಿ ಬಂದಿದ್ದೀನಿ. ಆ ಹಳ್ಳಿಯಲ್ಲಿ 5 ಭಿನ್ನ ಭಿನ್ನ ಜನಾಂಗದ ಜಾತಿಯ ಜನ ಇದ್ದಾರೆ. 5 ಭಿನ್ನ ಭಿನ್ನ ಜಾತಿಯ ಜನ. ಅಲ್ಲಿ ಮೇಲ್ವರ್ಗದವರು, ನಾನು ಯಾವ ಜಾತಿ ಅಂತ ಹೇಳೋದಿಲ್ಲ, ಯಾರಿಗೂ ಹರ್ಟ್ ಮಾಡಬೇಕಾದ ಅಗತ್ಯ ನನಗೇನಿಲ್ಲ. ಮೇಲ್ವರ್ಗದವರು ಈ 5ರಲ್ಲಿ ಒಬ್ಬರು ಅಂತ ಯಾರು ಕರ್ಕೊಳ್ತಾರೋ, ಒಂದೇ ಒಂದು ಮಾತು ಹೇಳಬಲ್ಲ, ಅವ್ರು ಬ್ರಾಹ್ಮಣರಲ್ಲ. ಆ ಇಡೀ ಊರಿನಲ್ಲಿ ಬ್ರಾಹ್ಮಣರು ಒಬ್ಬರೂ ಇಲ್ಲ. ಮೇಲ್ಜಾತಿಯವರು ಅಂತ ತಮ್ಮಂತಾವು ಯಾರು ಕರ್ಕೊಳ್ತಾರೋ ಅವರು ಆ ಊರಿನ ದಲಿತರಿಗೆ ಒಳಗೆ ಬಿಡೋದಿಲ್ಲ. ಈಗಲೂ ನೀವು ನಾಸಿಕ್ನ ಕಾಳಾರಾಮ್ ಮಂದಿರ ಬಿಡಿ, ಅಲ್ಲಿಗೆ ಎಲ್ರಿಗೂ ಬಿಡ್ತಾರೆ. ಅಂದರೆ ಎಲ್ಲಿ ಬಾಬಾ ಸಾಹೇಬರು ಗಲಾಟೆ ಮಾಡಿದ್ರು ಆ ಥರದ ಜಾಗಗಳಲ್ಲಿ ಬದಲಾವಣೆ ಬಂದಿದೆ. ಆದರೆ ಶಿವಮೊಗ್ಗದ ಒಂದು ಹಳ್ಳಿಯಲ್ಲಿ ಯಾವುದಕ್ಕೆ ಹೈ ಕ್ಲಾಸ್ ರಸ್ತೆ ಇದೆಯೋ ಆ ಹಳ್ಳಿಯಲ್ಲಿ ಇವತ್ತಿಗೂ ಕೂಡ ಮೇಲ್ವರ್ಗದವರು ಅಂತ ಕರೆಸ್ಕೊಳ್ಳೋರು ಅಲ್ಲಿನ ಊರಿನ ದಲಿತರನ್ನು, ಹಿಂದುಳಿದ ವರ್ಗದವ್ರನ್ನ ತಮ್ಮ ದೇವಸ್ಥಾನಕ್ಕೆ ಬಿಡಲ್ಲ. ಪರಿಣಾಮ ಏನು? ದಲಿತರದ್ದೊಂದು ಪ್ರತ್ಯೇಕ ದೇವಸ್ಥಾನ ಇದೆ. ಆ ಊರಿನಲ್ಲಿ ಒಟ್ಟು 60 ಮನೆಗಳಿವೆ. ಕೇಳಿಸ್ಕೊಳ್ಳಿ, ಚೆನ್ನಾಗಿದೆ. 60 ಮನೆಗಳಿವೆ. 60 ಮನೆಗಳು, 180 ಜನಸಂಖ್ಯೆ. 180ರಿಂದ 200 ಜನಸಂಖ್ಯೆ. ನಾನು ಅವ್ರ ಜೊತೆ ಮಾತಾಡ್ತಿದ್ದೆ. ಆಮೇಲೆ 60 ಮನೆಗಳು, 180 ಜನಸಂಖ್ಯೆ, 5 ದೇವಸ್ಥಾನ ಇದೆ. ಯಾಕೆ 5 ದೇವಸ್ಥಾನ ಅಂತಂದರೆ, ಒಂದೊಂದು ಜಾತಿಯವ್ರಿಗೆ ಒಂದೊಂದು ಪ್ರತ್ಯೇಕ ದೇವಸ್ಥಾನ. ಯಾರು ಯಾರ್ದ್ರಲ್ಲಿ ಹೋಗೋ ತಂಟೆನೇ ಬೇಡ. ಏನ್ರಿ ಇದು? ಈಗ ಅವ್ರನ್ನ ಕೇಳಿ, ಯಾಕೆ ಹಿಂಗೆ ಮಾಡ್ತಿದ್ದೀರಾ? ನಮ್ಮಪ್ಪ ಹಿಂಗೆ ಮಾಡ್ತಿದ್ರು ಸರ್. ನಿಮ್ಮ ಅಪ್ಪ ಯಾಕೆ ಹಿಂಗೆ ಮಾಡ್ತಿದ್ರು? ಅವರಪ್ಪ ಹಿಂಗೆ ಮಾಡ್ತಿದ್ರು ಸರ್. ಅವ್ರು ಯಾಕೆ? ಅವರಪ್ಪ ಅಂದರೆ ಅಪ್ಪಂದ್ರೆ ಹಿಂಗೆ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಮಕ್ಕಳು ಹಿಂಗೆ ಮಾಡಬೇಕು ಅಂತ. ಇದರ ಪರಿಣಾಮ ಏನು ಅಂತಂದರೆ, ಇನ್ ಅ ಸಿಂಪಲ್ ವರ್ಡ್, ಯಾರು ಶುರು ಮಾಡಿದ್ದಾಗಿದ್ರೆ ಇದನ್ನು? ಆ ಶುರು ಮಾಡಿದ ವ್ಯಕ್ತಿ ಏನು ಹೇಳ್ತಾನೆ ಅಂತಂದರೆ, ಮನುಸ್ಮೃತಿಯಲ್ಲಿ ಹೇಳಿದ್ಯಪ್ಪ ಹಿಂಗೆ ಮಾಡಬೇಕು ಅಂತ. ಇವತ್ತಿನ ಅವನಿಗೆ ಗೊತ್ತಿಲ್ಲ, ಅವನು ಮನುಸ್ಮೃತಿ ಹೇಳಿದಾನೆ ಅಂತ ಶುರು ಮಾಡಿದ್ದು. ಮನುಸ್ಮೃತಿ ಮಜುಮ್ದಾರರು ಹೇಳ್ತಾರಲ್ಲ, ಮನುಸ್ಮೃತಿಯನ್ನು ದೈವ ವಾಕ್ಯ ಅಂತ ನಮ್ಮ ಜನ ನಂಬ್ಕೊಂಡು ಬಂದಿದ್ದಾರೆ, ಹೇಳ್ಕೊಂಡು ಬಂದಿದ್ದಾರೆ. ಯಾರ ಒತ್ತಡವೂ ಇಲ್ಲದೆ ಆಚರಣೆಯಲ್ಲಿದೆ ಅಂತ. ಹಾಗೆ ಆಚರಣೆಯಲ್ಲಿದೆ. ಹಿಂಗಿದ್ರೆ ನಿಮ್ಮ ಆಕ್ರೋಶ ಯಾರ ಮೇಲೆ ತಿರುಗುತ್ತೆ? ಇವ್ರ ಅಪ್ಪನ ಮೇಲೆ ತಿರುಗುತ್ತಾ? ಇವ್ರ ತಾತನ ಮೇಲೆ ತಿರುಗುತ್ತೋ? ಮೂಲವಾಗಿ ಹೇಳಿದ ಆ ಪುಸ್ತಕದ ಮೇಲೆ ತಿರುಗುತ್ತಾ ಅಂತ ಕೇಳಿದ್ರೆ ಸಹಜವಾಗಿ ಪುಸ್ತಕದ ಮೇಲೆ ತಿರುಗುತ್ತೆ. ಆ ಪುಸ್ತಕ ದೈವದತ್ತವಾದ ಅಲ್ಲ ಕಣಪ್ಪ ಅಂತ ಪ್ರೂವ್ ಮಾಡಲಿಕ್ಕೆ ಆ ವ್ಯಕ್ತಿ ಹೆಣ್ಗಾಡಬೇಕಾಗತ್ತೆ. ಆ ವ್ಯಕ್ತಿ ಬೌದ್ಧಿಕವಾಗಿ ಪ್ರಖರವಾದ ಬುದ್ಧಿಶಕ್ತಿಯಿಂದ ಇದು ದೈವದತ್ತವಾದ್ದಲ್ಲ, ಐತಿಹಾಸಿಕವಾಗಿ ಇದನ್ನೊಬ್ಬ ವ್ಯಕ್ತಿ ಬರೆದಿರೋದು, ಆ ವ್ಯಕ್ತಿ ಬರೆದಿರೋದಕ್ಕೆ ಈ ರೀಸನ್ಗಳಿವೆ, ಅದನ್ನು ಮನುಸ್ಮೃತಿ ಅಂತ ಆತ ಕರೆದ, ಇದರಲ್ಲಿ ಬಂದಿರುವಂಥ ಇಂತಿಂಥ ವಾಕ್ಯಗಳು ತಪ್ಪಾಗಿವೆ, ಇವತ್ತಿನ ದಿನಗಳಲ್ಲಿ ನೀವು ಒಪ್ಕೊಳ್ಳಿಕ್ಕಾಗಲ್ಲ, ಇದನ್ನು ಹೆಂಗೆ ತಗೋತೀರಾ ಅಂತ ಎಲ್ಲವನ್ನೂ ಪ್ರೂವ್ ಮಾಡಿದ ನಂತರವೂ ಇನ್ನೂ ನಾವು ಅದನ್ನು ಒಪ್ಕೊಳ್ಳಿಕ್ಕೆ ಸಿದ್ಧರಿಲ್ಲ ಅಂತಂದರೆ ಆತ ಏನು ಮಾಡ್ಬೋದು ಹೇಳಿ? ಅದನ್ನು ಸುಡೋದೇ ಬೇರೆ ದಾರಿ ಇಲ್ಲ ಅಂತ. ಹೀಗಾಗಿ ನನಗೆ ನಿಮಗೆ ಆ ಪ್ರತ್ಯಕ್ಷವಾಗಿ ಆ ನೋವನ್ನು ಅನುಭವಿಸಿ ಗೊತ್ತಿಲ್ಲದೆ ಹೋದಾಗ ನಮ್ಗದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾರಿಗೆ ಈ ನೋವು ಗೊತ್ತಾಗುತ್ತೋ ಅದು, ನನಗೆ ಈ ಚರ್ಚೆ ಬಂದ ನಂತರ ಈ ಸೀರೀಸ್ನೊಳಗೆ ಅನೇಕರು ಅನೇಕ ಥರದ ಚರ್ಚೆ ಮಾಡ್ತಿದ್ದಾರೆ ನನ್ನ ಜೊತೆ. ಕೆಲವರು ಫೋನ್ ಮಾಡಿ ಮಾತನಾಡ್ತಾರೆ, ಕೆಲವರು ಮನೆಗೆ ಬಂದು ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಹಿಂಗೆ ಅಂತ. ಒಂದು ಬ್ರಾಹ್ಮಣ ಹುಡುಗ ನನಗೆ ಹೇಳ್ತಾ ಇದ್ದ. ಅವನೇನು ಹೇಳ್ತಿದ್ದ ಅಂತಂದರೆ, ನನ್ನ ಮನೆಯಲ್ಲಿ ಬ್ರಾಹ್ಮಣರು ಬಿಟ್ಟು ಬೇರೆಯವರು ಇರ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾವು ಬ್ರಾಹ್ಮಣ ಜಾತಿ ಅಂತ ನಂಗೆ ಗೊತ್ತಾಗಿದ್ದೆ ನಾನು ಹೈಸ್ಕೂಲ್ ಮುಗಿದು ಕಾಲೇಜಿಗೆ ಬಂದಾಗ. ನಾವು ಇಂಥ ಪಂಥಕ್ಕೆ ಸೇರಿದವರು, ಅದು ವೈಷ್ಣವೋ ಶ್ರೀ ವೈಷ್ಣವೋ ಅಂತ ಗೊತ್ತಾಗಿದ್ದು ನಂಗೆ ಕಾಲೇಜಿಗೆ ಬಂದ ಮೇಲೆ. ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಕರೆಕ್ಟು. ಒಬ್ಬ ಬ್ರಾಹ್ಮಣನಿಗೆ ಗೊತ್ತಾಗಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ಅವನ ಜಗತ್ತು ಹೆಂಗಿದೆ ಅಂತಂದರೆ, ಅವನನ್ನು ಯಾರೂ ಎಲ್ಲೂ ಅಡ್ಡನೇ ಹಾಕಲಿಲ್ಲ. ಅವನು ಎಲ್ಲರೂ ಎಲ್ಲ ಕಡೆ ಬಿಟ್ಟರು. ಎಲ್ಲಿಗೆ ಬೇಕಿದ್ರೂ ಹೋಗ್ಬೋದು. ಅವನು ಮುಕ್ತ, ಯಾರ ಜೊತೆ ಬೇಕಿದ್ರೂ ಆಟ ಆಡ್ಲಿಕ್ಕೆ ಸೇರ್ಕೋಬೋದು.
ಅವನು ಯಾರ ಜೊತೆ ಬೇಕಿದ್ರೂ ಮಾತನಾಡ್ಬೋದು, ಊರಿನ ಅತ್ಯಂತ ಹಿರಿಯರ ಜೊತೆ ಕೂಡ ಹೋಗಿ ಕೂತ್ಕೋಬೋದು, ಎಲ್ಲೋ ಪಂಚಾಯಿತಿ ಕಟ್ಟೆ ನಡೀತಿದ್ರೆ ಆ ಕಟ್ಟೆ ಮೇಲೆ ಹೋಗಿ ಅವನು ಹಾಯಾಗಿ ಕೂತ್ಕೋಬೋದು, ಯಾರೂ ಕೇಳೋಂಗಿಲ್ಲ. ಆದರೆ ಒಬ್ಬ ದಲಿತ ಹುಡುಗನಿಗೆ ಬಾಲ್ಯದಿಂದಲೇ ಗೊತ್ತಾಗುತ್ತೆ, ನೀನು ದಲಿತ, ನೀನು ದಲಿತ, ನೀನು ದಲಿತ. ಯಾಕೆ ಅಂದರೆ ಈ ಊರಿನ ಈ ದೇವಸ್ಥಾನ ಇದೆಯಲ್ಲ, ಇಲ್ಲಿ ನಿನಗೆ ಪ್ರವೇಶ ಇಲ್ಲ, ನೀನು ಈ ಕಟ್ಟೆ ಮುಟ್ಟೋಂಗಿಲ್ಲ, ನೀನು ಈ ನಲ್ಲಿಯನ್ನು ಮುಟ್ಟೋಂಗಿಲ್ಲ, ಇಲ್ಲಿಂದ ನೀರು ಕುಡಿಯೋಂತಿಲ್ಲ, ಅವರೇ ಕೊಡ್ತಾರೆ. ಯಾಕೆ? ಎಲ್ರಿಗೂ ಒಂಥರ ಇದೆ, ನನಗೆ ಮಾತ್ರ ಹಿಂಗಿಲ್ಲ, ಯಾಕೆ ಅಂತ ಕೇಳಿದರೆ ಅವನಿಗೆ ಬಾಲ್ಯದಿಂದಲೇ ಗೊತ್ತಾಗುತ್ತೆ ನೀನು ದಲಿತ ಜಾತಿಗೆ ಸೇರಿದವನು ಅಂತ ಚಿಕ್ಕಂದಿನಿಂದ ಟ್ರೈನ್ ಆಗಬೇಕಾಗಿ ಬರುತ್ತೆ ಅಂತ. ಯಾರಿಗೆ ಈ ನೋವಿನ ಬಾಧೆ ಇಲ್ವೋ ಅವನಿಗೆ ಇದು ಅರ್ಥ ಆಗುವ ಪ್ರಮೇಯವೇ ಇಲ್ಲ. ಕರೆಕ್ಟಾಗಿದೆ ಅದು, ಅವನಿಗೆ ಮಾತ್ರ ಅದು ಗೊತ್ತಾಗತ್ತೆ ಅಂತ. ಹೀಗಾಗಿ ಬಾಬಾ ಸಾಹೇಬರನ್ನ ಅರ್ಥ ಮಾಡಿಕೊಳ್ಳುವಾಗ, ಅನೇಕ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಸ್ವಲ್ಪ ಹೃದಯವನ್ನು ವಿಶಾಲ ಮಾಡುವಂಥ ಮತ್ತು ಅವರ ಸ್ಥಾನದಲ್ಲಿ ನಿಲ್ಲಬೇಕಾದಂಥ ಅಗತ್ಯ ಇದೆ ಅಂತ. ಬಟ್ ಹಾಗಂತ ಬಾಬಾ ಸಾಹೇಬರನ್ನ ಅನುಕಂಪದಿಂದ ಸ್ವೀಕಾರ ಮಾಡಬೇಕು ಅಂತಿಲ್ಲ. ಬಾಬಾ ಸಾಹೇಬರ ವೈಚಾರಿಕ ಪ್ರಖರತೆ ಹೇಗಿತ್ತು ಅಂತಂದರೆ, ಆ ಕತ್ತಿಯಿಂದ ಯಾರನ್ನು ಬೇಕಿದ್ರೂ ಕಡಿಯಬಲ್ಲವರಾಗಿದ್ದರು ಅವರು. ಮೂಲಾಜೆ ಇಲ್ಲ ಬಾಬಾ ಸಾಹೇಬರಿಗೆ. ನೀವು ಬಾಬಾ ಸಾಹೇಬರು, ನಾನು ಪ್ರಾಬಬ್ಲಿ ಈ ಸೀರೀಸ್ನಲ್ಲಿ ಅವಕಾಶ ಸಿಕ್ಕರೆ ಖಂಡಿತ ಹೇಳ್ತೀನಿ, ಬಾಬಾ ಸಾಹೇಬರು ಗಾಂಧೀಜಿಯವರನ್ನು ಎದುರುಗೊಳ್ಳೋದು ರೀತಿ ನೋಡಬೇಕು. ನಾನು ಬಾಬಾ ಸಾಹೇಬರು ಮತ್ತು ಗಾಂಧೀಜಿಯವರ ನಡುವಿನ ಈ ವಾಗ್ವಾದವನ್ನು ಗಮನಿಸುವಾಗ ನನಗೆ ಆಶ್ಚರ್ಯ ಅನಿಸುತ್ತೆ, ಹೇಗೆ ಕೆಲವು ಸರ್ಕಾರಗಳು ಗಾಂಧಿ ಮತ್ತು ಅಂಬೇಡ್ಕರ್ನ ಒಂದೇ ಜಾಗದಲ್ಲಿ ಫೋಟೋ ಹಾಕ್ತವೆ ಅಂತ ಆಶ್ಚರ್ಯ ಆಗುತ್ತೆ ನನಗೆ. ಇಂಪಾಸಿಬಲ್. ಬಾಬಾ ಸಾಹೇಬ್ರಿದ್ರೆ ಒಪ್ಕೊಳ್ತಾನೆ ಇರಲಿಲ್ಲ. ಬಾಬಾ ಸಾಹೇಬರು ಮಹಾತ್ಮ ಗಾಂಧೀಜಿಯವರ ತೀರಿಕೊಂಡ ದಿನ ಏನೋ ಬರಿತಾ ಇದ್ದವರು ಅವರ ಅಂತ್ಯ ಸಂಸ್ಕಾರದ ಹೊತ್ತಲ್ಲಿ ಒಂದು 4 ಹೆಜ್ಜೆ ನಡೆದು ವಾಪಸ್ ಬಂದು ಕೂತರು, ಹೋಗ್ಲಿಕ್ಕಾಗಿರಲಿಲ್ಲ ಅವರಿಗೆ. ಆ ಪರಿಯ ಹಾಗಂತ ಅದು ಬರೀ ಆಕ್ರೋಶ ಅಷ್ಟೇ ಅಲ್ಲ, ಅದಕ್ಕೆ ಅವ್ರು ಕೊಡುವಂಥ ಎವಿಡೆನ್ಸಸ್ ಇದೆಯಲ್ಲ, ಯಾಕೆ ನನಗೆ ಈ ಮನುಷ್ಯನ ಕಂಡ್ರೆ ಆಗೋದಿಲ್ಲ ಅಂತ, ಯಾಕೆ ನನಗೆ ಕಾಂಗ್ರೆಸ್ ಕಂಡ್ರೆ ಆಗೋದಿಲ್ಲ ಅಂತ ಬಾಬಾ ಸಾಹೇಬ್ರು ಹೇಳ್ತಾರೆ, ನನಗೆ ಯಾಕೆ ಕಮ್ಯುನಿಸ್ಟನ್ ಕಂಡ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಂತರ ನಿಮ್ಮ ಥರ ವೇಗಾಗಿ ಹೇಳೋದಿಲ್ಲ, ಅದಕ್ಕೆ ಪರಿಪೂರ್ಣವಾಗಿರುವಂಥ ಡಾಕ್ಯುಮೆಂಟೇಶನ್ ಸಮೇತ ನಮ್ಮ ಮುಂದೆ ಇಡುವಂಥ ಸಾಮರ್ಥ್ಯ ಇದೆಯಲ್ಲ, ಅದು ಬಾಬಾ ಸಾಹೇಬರಿಗಿದೆ. ಅದಕ್ಕೋಸ್ಕರ ಬಾಬಾ ಸಾಹೇಬರು ತುಂಬ ವಿಶಿಷ್ಟ ಅಂತ ನನಗೆ ಯಾವಾಗಲೂ ಅನ್ಸೋದು. ಫೈನ್, ನಾವು ನಿನ್ನೆ ಕ್ರಿಶ್ಚಿಯನ್ರ ಕುರಿತಂತೆ ಬಾಬಾ ಸಾಹೇಬ್ರು ಏನೇನು ಹೇಳ್ತಾರೆ ಅಂತ ಕೇಳ್ತಾ ಇದ್ದೆ. ಬಾಬಾ ಸಾಹೇಬ್ರು ಹೇಳ್ತಾರೆ, ಭಾರತದಲ್ಲಿ ಕ್ರಿಶ್ಚಿಯನ್ರು ಮುಸಲ್ಮಾನರು ಎಷ್ಟು ಬೆಳೆದರೋ, ಯಾವ ವೇಗದಲ್ಲಿ ಬೆಳೆದರೋ ಆ ವೇಗದಲ್ಲಿ ಕ್ರಿಶ್ಚಿಯನ್ರು ಬೆಳಿಲಿಕ್ಕೆ ಆಗಲಿಲ್ಲ. ಯಾಕೆ ಅನ್ನೋದಕ್ಕೆ 3 ಕಾರಣ ಕೊಡ್ತಾರೆ. ಸುಮ್ಮನೆ ನೆನಪಿಸ್ಕೊಡ್ತಿದ್ದೀನಿ. ಒಂದು, ಕ್ರಿಶ್ಚಿಯನ್ರ ಕ್ರೌರ್ಯ. ಯಾರ ಮೇಲೆ ಕ್ರೌರ್ಯ? ಅವರು ಸಿರಿಯನ್ ಕ್ರಿಶ್ಚಿಯನ್ರ ಮೇಲೆ ಈ ಕ್ಯಾಥೋಲಿಕ್ ಕ್ರಿಶ್ಚಿಯನ್ರು ನಡೆಸಿದಂಥ ಈ ಕ್ರೌರ್ಯದ ಪರಿಸ್ಥಿತಿಯನ್ನು ಜನ ನೋಡಿದರು. ಸ್ವತಃ ಹಿಂದೂಗಳಿಗೆ ಅವರು ಕೊಟ್ಟಂಥ ಕಿರುಕುಳವನ್ನು ಗಮನಿಸಿದರು. ಈ ಕಾರಣಕ್ಕೋಸ್ಕರ ಹಿಂದೂಗಳು ಕ್ರಿಸ್ತನನ್ನು ಅಪ್ಪಿಕೊಳ್ಳಲಿಕ್ಕೆ ರೆಡಿ ಆಗಲಿಲ್ಲ ಅಂತ. ಎರಡನೇದು, ಈ ಕ್ರಿಶ್ಚಿಯನ್ರು ಬ್ರಾಹ್ಮಣರನ್ನ ಟಾರ್ಗೆಟ್ ಮಾಡಿದರೆ ಎಲ್ಲರೂ ಅನುಸರಿಸ್ತಾರೆ ಎನ್ನುವಂಥ ಭಾವದಿಂದ ಅವ್ರು ನಡಿಲಿಕ್ಕೆ ಹೋದರು. ಬ್ರಾಹ್ಮಣರು ಇವರಿಗಿಂತ ಬಹಳ ಬುದ್ಧಿವಂತರಾಗಿದ್ದರು ಮತ್ತು ಹಿಂದೂ ಧರ್ಮದಲ್ಲಿದ್ದಂಥ ಎಲ್ಲ ವೈಚಾರಿಕ ಸಂಗತಿಗಳು, ಸಿದ್ಧಾಂತಗಳು ಅದು ಕ್ರಿಶ್ಚಿಯನ್ ಮತದ ಸಿದ್ಧಾಂತಕ್ಕಿಂತ ಪ್ರಭಾವಿಯಾಗಿತ್ತು ಅಂತ ಬಾಬಾ ಸಾಹೇಬರು ಪ್ರೂವ್ ಮಾಡ್ತಾರೆ ಅದನ್ನು. ಮೂರನೇದು, ಅವರ ನೈತಿಕ ಅಧಃಪತನ ಹೆಂಗಿತ್ತು ಕ್ರಿಶ್ಚಿಯನ್ರದು ಅಂತಂದರೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತ. ನಾನಿನ್ನ ಹೇಳಬೇಕು ಅಂದ್ಕೊಂಡಿದ್ದೆ. ಥಾಮಸ್ ಪಿಟ್ ಅಂತ ಒಬ್ಬ ಭಾರತದಲ್ಲಿದ್ದ ಉನ್ನತ ಮಟ್ಟದ ಅಧಿಕಾರಿ, ಗವರ್ನರ್ ಆಗಿದ್ದ ಅಂತ ಅನ್ಸುತ್ತೆ ಆತ ಏನು ಮಾಡ್ತಾನೆ, ಒಂದ್ಸಲ ಭಾರತದ ಒಂದು ಗಣಿಯಿಂದ ಹೈ ಕ್ಲಾಸ್ ವಜ್ರವನ್ನು ಕದೀತಾನೆ. ತುಂಬ ಎತ್ತರದ ಸ್ಥಾನದಲ್ಲಿರುವಂಥವನು ವಜ್ರವನ್ನು ಹೆಂಗೆ ಕದೀತಾನೆ ಅನ್ನೋದನ್ನು ಇತಿಹಾಸಕಾರರು ಬರೀತಾರೆ. ಅಲ್ಲಿರುವಂಥ ಒಬ್ಬ ಕೆಲಸಗಾರನಿಗೆ ಅವನು ಆಮಿಷ ಒಡ್ತಾನೆ. ಕೆಲಸಗಾರ ತನ್ನ ತೊಡೆಯನ್ನು ಕೊಯ್ದುಕೊಂಡು ಅದರಲ್ಲಿ ಆ ವಜ್ರವನ್ನು ಇಟ್ಕೊಂಡು ಹೊಲ್ಕೊಂಡು ಬರ್ತಾನಂತೆ. ಅವನು ಬಂದಮೇಲೆ ಈ ವಜ್ರವನ್ನು ತಗೊಳ್ತಾನೆ. ಅವನು ಕದ್ದು ಮುಚ್ಚಿ ನೀಟಾಗಿ ಅದನ್ನು ಪ್ಯಾಕ್ ಮಾಡಿ ಅದನ್ನು ಹಡಗ್ನಲ್ಲಿ ತನ್ನ ದೇಶಕ್ಕೆ ಹೇಗಾದರೂ ಮಾಡಿ ಕಳಿಸ್ಬೇಕು ಅಂತ ಕಳಿಸಿ, ಕೊನೆಗೆ ಅದು ತಲುಪಿದೆ ಅಂತ ಗೊತ್ತಾದಾಗ ಇಲ್ಲಿ ರಿಸೈನ್ ಮಾಡಿ ಅಲ್ಲಿಗೆ ಹೋಗ್ತಾನಂತೆ. ಆ ವಜ್ರವೇ ಅವನಿಗೆ ಎಂಥ ಭಾಗ್ಯವನ್ನು ಅಲ್ಲಿ ಕೊಡ್ತು ಅಂತಂದರೆ, ಅವನು ತುಂಬ ಸಿರಿವಂತ ಅಂತ ಅಲ್ಲಿ ಗಣಿಸಲ್ಪಡ್ತಿದ್ದ. ಅವನು ಇನ್ನೇನೂ ಮಾಡಲಿಲ್ವಂತೆ. ಅಲ್ಲಿ ಹೇಗೆ ಇಲ್ಲಿ ರಾಜ್ಯಸಭೆ ಇದೆಯೋ ಅಲ್ಲಿ ಹೌಸ್ ಆಫ್ ಕಾಮನ್ಸ್ ಮತ್ತು ಥಿಂಕರ್ಸ್ ಬೇರೆ ಬೇರೆ ಜಾಗ ಇದೆ. ಅಲ್ಲಿ ತನಗೊಂದು MP ಸ್ಥಾನವನ್ನು ಕೊಂಡ್ಕೊಂಡಂತ
ಅವರ ಫಾರ್ಚೂನ್ಸು ಭಾರತದ ದುಡ್ಡಿನಿಂದ ಹೇಗೆ ಬೆಳಗ್ತಾ ಇತ್ತು, ಥಾಮಸ್ ಪಿಟ್ನಂತವನದ್ದು ಹಾಗೆ ಬೆಳಗ್ತು ಅಂತ. ರಾಬರ್ಟ್ ಕ್ಲೈವ್ ನಮಗೆಲ್ಲರಿಗೂ ಗೊತ್ತಿದೆ. ರಾಬರ್ಟ್ ಕ್ಲೈವ್ ಭಾರತದಿಂದ ಲೂಟಿ ಮಾಡ್ಕೊಂಡು ಹೋದಂಥ ಹಣ ಹೆಚ್ಚು ಕಡಿಮೆ ಅವತ್ತಿನ ದಿನಗಳಲ್ಲಿ 6.5 ಲಕ್ಷ ಪೌಂಡ್. ಮೊದಲನೇ ಸಲ ಹೋದಾಗ 2.5 ಲಕ್ಷ ಪೌಂಡ್ ತೆಗೆದುಕೊಂಡು ಹೋಗಿದ್ದ. ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ 4 ಲಕ್ಷ ಪೌಂಡ್ ತಗೊಂಡು ಹೋಗಿದ್ದ. ಅದು ಇವತ್ತಿನ ಮಟ್ಟಿಗೆ ಎಷ್ಟಾಗ್ಬೋದು ಅಂತಂದರೆ ಹೆಚ್ಚು ಕಡಿಮೆ 60ರಿಂದ 70 ಲಕ್ಷ ಪೌಂಡ್ ಆಗಬಹುದು ಅಂತ ಹೇಳ್ತಾರೆ. ಎಷ್ಟು ದೊಡ್ಡ ಅಮೌಂಟ್ ಅವತ್ತಿನ ದಿನಗಳಲ್ಲಿ ಅಂತಂದರೆ, ಅಲ್ಲಿಗೆ ತಗೊಂಡು ಹೋದ ನಂತರ ಅವನು ತಂದೊಂದು ಅದ್ಭುತವಾದ ಬಂಗಲೆಯನ್ನು ಕಟ್ಟಿದ. ಅದಕ್ಕೆ ಲಿಟ್ಲ್ ಇಂಡಿಯಾ ಅಂತ ಹೆಸರು ಕೊಟ್ಟ. ಅವನ ಮನೆಯೊಳಗೆ ಚಿನ್ನದ ರಾಶಿ ಎಷ್ಟಿತ್ತು ಅಂತಂದರೆ, ಇತಿಹಾಸಕಾರರು ಹೇಳ್ತಾರೆ ಪರಕೆ ಚಿನ್ನದ ಕಡ್ಡಿಗಳಿಂದ ಮಾಡಿಸಿಟ್ಟಿತ್ತಂತಂದು ಅವ್ರ ಮನೇಲಿ. ಅವನು ಹೇಗೆ ಬದುಕಿದ್ದ ಅಂತಂದರೆ, ರಾಬರ್ಟ್ ಕ್ಲೈವ್ ಅಂತಂದರೆ ಯುರೋಪಿಯನ್ರು ಅಷ್ಟು ಗೌರವ ಕೊಡ್ತಿದ್ರು. ಬಿಕಾಸ್ ಭಾರತದಲ್ಲಿ ಯುರೋಪಿನ ಅಧಿಕಾರವನ್ನು ಬಲಗೊಳಿಸಲಿಕ್ಕೆ ಕಾರಣನಾದವನು ರಾಬರ್ಟ್ ಕ್ಲೈವ್. ಅವನು ಏನು ಮಾತಾಡ್ತಿದ್ದ ಗೊತ್ತಾ, ಎಷ್ಟು ದುಡ್ಡು ತೊಗೊಂಬಂದ್ಬಿಟ್ಟೆಪ್ಪ ಅಲ್ಲಿಂದ ಅಂತ ಕೇಳಿದರೆ ಏನು ಹೇಳಿದ್ದ ಗೊತ್ತಾ ಒಂದ್ಸಲ ಅವನು ಹೇಳಿದ್ದ, ಅಯ್ಯೋ ಅದು ತಗೊಂಡು ಬರ್ಲಿಕ್ಕೆ ನನ್ನ ಸಾಮರ್ಥ್ಯ ಕಡಿಮೆ ಆಯಿತು, ಅದಕ್ಕಿಷ್ಟೇ. ಸಾಮರ್ಥ್ಯ ಜಾಸ್ತಿ ಇದ್ದರೆ ಇನ್ನೂ ತರಬೋದಿತ್ತು ಅಂತ. ಈ ಥರ ಲೂಟಿ ಮಾಡಿದವರು ಅವರು. ನಾನು ಯಾಕಿದ್ರೆ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದರೆ, ಈ ಅಯೋಗ್ಯರು ಇವತ್ತು ನಮಗೆ ಪಾಠ ಹೇಳ್ತಾರೆ. ಭಾರತೀಯರು ಹಂಗಿಲ್ಲ, ಭಾರತೀಯರು ಹೀಗಿಲ್ಲ, ಭಾರತೀಯರಲ್ಲಿ ನೈತಿಕತೆ ಇಲ್ಲ, ನಮಗೆ ಪಾಠ ಹೇಳದ. ನಾವು ಉಲ್ಟಾ ಅವ್ರಿಗೆ ಪಾಠ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ, ನಾವು ನಮ್ಮ ಪ್ರಾಬ್ಲಮ್ಮಲ್ಲೇ ಎಷ್ಟು ಸಿಕ್ಕಾಕೊಂಡಿದ್ದೀವಿ ಅಂತಂದರೆ, ಬಲವಾಗಿ ನಿಂತು ಎಲ್ಲರೂ ಒಂದು ಕಪಾಳಕ್ಕೆ ಹೊಡೆದ್ರು ಅಂತಂದರೆ ಯುರೋಪಿಯನ್ರು ಮುಟ್ಕೊಂಡು ನೋಡಬೇಕು ಅಂತ. ಆದರೆ ನಂಗೊಬ್ಬ ಮೇಷ್ಟ್ ಹೇಳೋರು, ಅವ್ರು ಲೂಟಿ ಮಾಡಿದ ನಿಜ, ಆದರೆ ಕೂತು ತಿಂದರೆ ಕುಡಿಕೆ ಹೊನ್ನು ಸಾಕಾಗೋದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಬಹಳ ಬೇಗ ಅವ್ರು ಬರ್ಬಾದಾಗ್ತಾರೆ, ನೋಡ್ತಾ ಇರು ಅಂತ ನನ್ನ ಇಂಗ್ಲೀಷ್ ಪಾಠ ಮಾಡೋ ಮೇಷ್ಟ್ ಹೇಳಿದ್ರು. ಈಗ ಅವರಿಲ್ಲ ಪಾಪ. ಆದರೆ ನನಗೆ ಆ ಮಾತು ಇವತ್ತಿಗೂ ಗುಯ್ಗುಡುತ್ತೆ. ಯಾಕೆ ಅಂತಂದರೆ, ಇವತ್ತು ಭಾರತ ಸಿರಿವಂತಿಕೆಯಲ್ಲಿ ಅದೇ ಯುರೋಪನ್ನು ಕೆಳಗೆ ಹಾಕಿ ತಾನು ಮೇಲಕ್ಕೆ ಹೋಗಿದೆ. ಅವರನ್ನು ಕೆಳಕ್ಕೆ ಹಾಕಿ ನಮ್ಮನ್ನು ಇಷ್ಟು ಲೂಟಿ ಮಾಡಿ ನಮ್ಮನ್ನು ಬಡತನ ದಾರಿದ್ರ್ಯದ ಅಂಚಿಗೆ ತಳ್ಳಿ ತಾವು ಮೆರಿತಾ ಇದ್ದಂಥ ಆ ದೇಶ ಇವತ್ತು ಸಿರಿವಂತಿಕೆಯಲ್ಲಿ ನಮಗಿಂತ ಕೆಳಗೆ ಹೋಗಿದೆ ಅಂತಂದರೆ, ಇವತ್ತು ಯೋಚನೆ ಮಾಡಿ, ಭಾರತ ಅಂದರೆ ಕರ್ಮ ಅನ್ನೋದು ಹೆಂಗೆ ಯಾರ್ಯಾರನ್ನ ಹಿಟ್ ಮಾಡುತ್ತೆ ಅಂತ, ಇನ್ನೂ ಹಿಟ್ ಮಾಡುತ್ತೆ. ನಾವು ಮಾಡಿದ್ದನ್ನು ನಾವು ಅನುಭವಿಸ್ಬೇಕು, ಅವ್ರು ಮಾಡಿದ್ದನ್ನು ಅವ್ರು ಅನುಭವಿಸ್ಬೇಕು ಅಂತ. ನನಗೆ ಅದಕ್ಕೆ ಕೆಲವೊಂದು ಸಲ ಅನಿಸುತ್ತೆ, ಬಂಗಾಳದಲ್ಲಿ ಬುದ್ಧನ ಅನುಯಾಯಿಗಳು ಬಹಳ ಇದ್ದರು. ನಾವು ಬಹುಶಃ ಭಾಳ ಕಿರುಕುಳ ಕೊಟ್ಟಿದ್ವೇನೋ ಒಂದು ಕಾಲದಲ್ಲಿ. ಅವರೆಲ್ಲ ಕನ್ವರ್ಟ್ ಆಗಿ ಮುಸಲ್ಮಾನರಾದರು, ಎಲ್ಲ ಕಿರುಕುಳ ನಮ್ಗೆ ವಾಪಸ್ ಕೊಟ್ಟು ತೀರಿಸ್ಕೊಂಬಿಟ್ರು ಅಂತ. ಮೋಸ್ಟ್ಲಿ ನಮ್ದು ಆ ಕಿರುಕುಳದ ಪರ್ವ ಮುಗಿದಿರಬೇಕು, ನಮ್ಮದು ಕರ್ಮ ಎಲ್ಲ ಮುಗಿದಿರಬೇಕು, ಅದಕ್ಕೆ ಹೊಸದಾಗಿ ಶುರುವಾಗಿದೆ ಅಧ್ಯಾಯ ಅಂತ ನಾನು ಯಾವತ್ತೂ ಹಿಂಗೆ ಯೋಚನೆ ಮಾಡ್ತೀನಿ. ಯಾವುದೂ ಕಾರ್ಯವಿಲ್ಲದೆ ಕಾರಣವಾಗುವುದಿಲ್ಲ ಅನ್ನೋದನ್ನು ಶುದ್ಧವಾಗಿ ನಂಬೋದರಿಂದ, ಇದಕ್ಕೆ ಯಾವುದೋ ಒಂದು ಕಾರ್ಯ ಆಗಿದ್ದಿರಬೇಕು ನಮ್ಮಿಂದ, ಅದಕ್ಕೆ ಇದಾಗಿದೆ, ಈ ಕಾರಣಕ್ಕೆ ಈ ಕಾರ್ಯ ನಡೀತಾ ಇದೆ ಅಂತ ನನಗೆ ಯಾವತ್ತೂ ಅನಿಸುತ್ತೆ. ಆ ಕಾರಣಕ್ಕೆ ನನಗನ್ಸುತ್ತೆ ಪ್ರತಿಯೊಂದು ಕೂಡ ಅನುಭವಿಸ್ತೀವಿ ಅಂತ. ಆದರೆ ಭಾರತಕ್ಕೆ ಬಂದ ಕ್ರಿಶ್ಚಿಯನ್ರಲ್ಲಿ ಯಾವಾಗ ಈ ನೈತಿಕ ಪ್ರಜ್ಞೆಯನ್ನು ಮೂಲಕ ಭಾರತವನ್ನು ತಮ್ಮದಾಗಿಸ್ಕೊಳ್ಬೋದು ಅಂತ ಕೆಲವರು ಆಲೋಚನೆ ಮಾಡಿದ್ರು, ಅವರೊಂದಷ್ಟು ಜನ ಪ್ರಯೋಗ ಮಾಡಿದ್ರು ಅಂತ ಹೇಳ್ತಾರೆ. ಝೇವಿಯರ್ ಭಾರತದಲ್ಲಿ ಫೇಲ್ ಆದ ನಂತರ ಫಾದರ್ ರಾಬರ್ಟ್ ನೊಬಿಲಿ ಭಾರತಕ್ಕೆ ಬಂದ. ಇದನ್ನು ಕೂಡ ಬಾಬಾ ಸಾಹೇಬ್ರು ಹೇಳಿದ್ರು. ಫಾದರ್ ರಾಬರ್ಟ್ ನೊಬಿಲಿ ಬಂದ, ಬಹಳ ಫೇಮಸ್ ಆಗಿರುವಂಥ ಕ್ರಿಶ್ಚಿಯನ್ ಪ್ರೀಚರ್, ಅವನು ಪ್ರಚಾರಕ. ಫಾದರ್ ರಾಬರ್ಟ್ ನೊಬಿಲಿ ಬಂದ. ಅವನೇನು ಮಾಡಿದ, ಭಾರತೀಯರನ್ನು ತನ್ನತ್ತ ಸೆಳೆದುಕೊಳ್ಳಿಕ್ಕೆ ತಾನೊಂದು ಪ್ರಯೋಗ ಮಾಡಬೇಕು ಅಂತ ಅವನೇನು ಮಾಡಿದ, ಬಂದವನೇ ಹೇಗೆ ಪಾಲ್ ತಾನು ದೇವಪ್ರೇರಿತನಾಗಿರುವಂಥ ಪ್ರಚಾರಕ ಅಂತ ಭಾವಿಸಿಕೊಂಡು ಬಂದೋ, ಇವನು ಕೂಡ ಭಾರತೀಯರ ಮುಂದೆ ಸಂತನಾಗಿ ತೋರಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟನಂತೆ. ಹೆಂಗೆ ಮಾಡಿದ ಅಂತಂದರೆ, ಮದುರೈಗೆ ಬಂದು ತನ್ನ ಶಿಷ್ಯರ ಕಡೆಯಿಂದ ಸುದ್ದಿ ಹಬ್ಬಿಸಿದ. ಇಲ್ಲಿಗೊಬ್ಬ ವಿಚಿತ್ರ ಸನ್ಯಾಸಿ ಬಂದಿದ್ದಾನೆ, ಅವನು ಸಾಕ್ಷಾತ್ ಬ್ರಹ್ಮ ಅಂತ ಇವರೆಲ್ಲ ಕರೆದು ಸುದ್ದಿ ಹಬ್ಬಿಸ್ಬಿಟ್ರು. ಈ ವಿಚಿತ್ರ ಸನ್ಯಾಸಿ ಬಂದಿದ್ದಾನೆ ಅಂತ ಜನ ನೋಡ್ಲಿಕ್ಕೆ ಹೋಗ್ತಾರೆ. ಸಹಜವಾಗಿ ಅದು ನಮ್ಮ ದೇಶದಲ್ಲಿ ಅದೊಂದಿದೆ. ಯಾರೋ ಸಾಧುಗಳು ಸಂತರು ಬಂದಿದ್ದಾರೆ ಅಂತಂದರೆ, ಅಥವಾ ಅವರೇನಾದರೂ ಪವಾಡ ಮಾಡ್ತಾರೆ ಅಂದರೆ ಒಂದ್ಸಲ ಬಂದ್ಬೇಡ ಅಂತ. ಪವಾಡ ಏನು, ಯಾರಾದರೂ ಜಾತಕ ನೋಡ್ತಾರೆ ಚೆನ್ನಾಗಿ ಅಂದರೆ ಓಡೋಗ್ಬಿಡ್ತೀವಿ ನಾವು, ಜಾತಕ ನೋಡಿ ಏನಾಗಿದೆ ಅಂತೇಳಿ. ಹಿಂಗಿರೋ ನಮಗೆ ಈ ಥರದ್ದು ಯಾರೋ ಅದ್ಭುತವಾಗಿರುವಂಥ ಸಂತರು ಬಂದಿದ್ದಾರೆ ಅಂತಂದರೆ ಯಾರು ಹೋಗೋದಿಲ್ಲ. ಮಧುರೈನ ಜನ ಧಾವಿಸಿ ಅಲ್ಲೋಗಿ ನಿಂತ್ಕೊಂಡು ನೋಡಬೇಕಲ್ಲ ಅಂತ ಸೇವಕರು ಬಾಗಿಲ ಹತ್ರ ಅಡ್ಡ ಹಾಕಿದ್ರಂತೆ. ಇಲ್ಲ, ಅವ್ರಿಗೆ ಸಿಗಲ್ಲ. ಯಾಕೆ? ಧ್ಯಾನದಲ್ಲಿ ಕೂತಿದ್ದಾರೆ. ಜನಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ. ನಮ್ಮ ಜನಕ್ಕೆ ಯಾವಾಗ ಯಾರಾದರೂ ಸಿಗೋದಿಲ್ವೋ ಇನ್ನೂ ಹೆಚ್ಚು ನೋಡಬೇಕು ಅನ್ನುವಂಥ ತುಡಿತ ಉಂಟಾಗುತ್ತೆ. ಜನ ಅವಾಕಾದರೂ ಕೊನೆಗೆ ಅವ್ರು ಹೇಳಿದ ಸಂದರ್ಭಕ್ಕೆ ಒಮ್ಮೆ ಬಂದಾಗ ನೋಡ್ತಾರೆ, ಒಂದು ಮಣೆಯ ಮೇಲೆ ಪದ್ಮಾಸನ ಹಾಕೊಂಡಿದ್ದ ಕೂತಿದ್ದಾನೆ, ಉದ್ದನೆಯ ಕೂದಲುಗಳು. ನೋಡಿದಾಗ ಅವರಿಗೆ ಅನ್ನಿಸ್ತು, ಓ ಈತ ರೋಮ್ನ ಬ್ರಹ್ಮನೇ ಇರಬೇಕು ಅಂತ. ರೋಮಿಂದ ಬಂದಿರೋನಾಗಿರೋದ್ರಿಂದ ರೋಮ್ ಬ್ರಹ್ಮನೇ ಇರಬೇಕು ಅಂತ ಅವ್ರು ಅಂದ್ಕೊಂಡ್ರಂತೆ. ಅಂದ್ಕೊಂಡು ನೋಡ್ತಾರೆ, ಆತನ ಮೇಲೆ 5 ಎಳೆಗಳ
ಜನವಾರನೇ ಆತ ಮೇಲಿಂದ ಕೆಳಗಿನವರೆಗೂ ಹಾಕ್ಕೊಂಡಿದ್ದಂತೆ. 5 ಎಳೆಗಳಿದ್ವಂತೆ ಅದರಲ್ಲಿ. 3 ಎಳೆಗಳು 3 ಟ್ರಿನಿಟಿ ಅಂತ ಅವ್ರು ಏನು ಕರೀತಾರೋ, ಗಾಡ್ ದ ಸನ್ ಅಂತ ಅದಕ್ಕೆ, ಅಥವಾ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಅಂದ್ಕೊಳ್ಬೋದು. ಇನ್ನು 2, ಒಂದು ಅದು ಪ್ರಭು ಜೀಸಸ್ ಕ್ರೈಸ್ಟು, ಮತ್ತು 2ನೇದು ತಾನು, ಈ ಕಾಯ, ಇದನ್ನೆಲ್ಲ ಸೇರಿಸ್ಕೊಂಡು 5 ಎಳೆಗಳ ಜನಿವಾರವನ್ನೆಲ್ಲ ಹಾಕ್ಕೊಂಡು ಆತ ಕೂತಿದ್ದ. ನೋಡಲಿಕ್ಕೆ ಅದ್ಭುತವಾಗಿ ಕಾಣ್ತಿದ್ದ. ಇವನ್ನೆಲ್ಲ ನೋಡಿ ಭಾಳ ಜನ ಖುಷಿಪಟ್ಟರು ಅಂತ. ಕೊನೆಯಲ್ಲಿ ಅವನ ವಿದ್ವತ್ತು, ಅವನ ಪಾಂಡಿತ್ಯವನ್ನು ನೋಡಿದ್ರು. ಅವನು ಮಿತಾಹಾರ ತಗೊಳ್ತಿದ್ದ. ಹೇಗೆ ಬ್ರಾಹ್ಮಣರು ಊಟ ಮಾಡ್ತಾರೋ ಆ ಥರ ಊಟ ಮಾಡ್ತಿದ್ದ ಅವನು. ಅತ್ಯಂತ ಕಡಿಮೆ ಊಟ, ಸಾತ್ವಿಕವಾದ ಆಹಾರ. ಜನ ಗಾಬರಿ ಆಗ್ಬಿಟ್ರು, ಎಂಥ ಸಂತ ಬಂದ್ಬಿಟ್ಟಿದ್ದಾನೆ ಮಧುರೈಗೆ ಅಂತ. ಇದನ್ನು ನೋಡಿ ಬ್ರಾಹ್ಮಣರು ಹೆಚ್ಚು ಅವನ ಹತ್ರ ಬರ್ಲಿಕ್ಕೆ ಶುರು ಮಾಡಿದರು. ಯಾರೋ ಸಂತ ಬಂದಿದ್ದಾನೆ, ವಿದ್ವತ್ಪೂರ್ಣ ವ್ಯಕ್ತಿ ಬಂದಿದ್ದಾನೆ ಅಂತ. ಇವ್ರು ಸ್ಕೂಲು ಕಾಲೇಜು ಅಂತ ಏನೇನು ಮಾಡಿದ್ರು ಅದನ್ನು ಒಬ್ಬ ವ್ಯಕ್ತಿ ಮ್ಯಾಜಿಕ್ ಮಾಡಿಬಿಟ್ಟ ಅಲ್ಲಿ. ಅವರೆಲ್ಲ ತುಂಬ ಜನ ಬರ್ಲಿಕ್ಕೆ ಶುರು ಮಾಡಿದರು. ಇದಾದ್ಮೇಲೆ ಊರಿನ ರಾಜ ಅವನಿಗೆ ಆಮಂತ್ರಣ ಕೊಟ್ಟನಂತೆ, ಬನ್ನಿ ದಯವಿಟ್ಟು ಅಂತ. ಬರಲ್ಲ ಅಂದಂತ ಅವನು, ರಾಬರ್ಟ್ ನೊಬಿಲಿ. ಯಾಕೆ ಬರೋದಿಲ್ಲ ಅಂತ ಕೇಳಿದರೆ, ಅಲ್ಲೋದ್ರೆ ಅಂತಃಪುರದ ಸ್ತ್ರೀಯರನ್ನು ನೋಡಬೇಕಾಗತ್ತೆ, ನಾನು ಯಾರನ್ನೂ ನೋಡೋದಿಲ್ಲ ಅಂತ. ಜನ ಇನ್ನೂ ಪ್ರೇರೇಪಿತರಾದ್ರು. ಅಬ್ಬಾ, ಎಂಥ ಈ ಶಕ್ತಿ ಇವನದ್ದು, ಅದ್ಭುತವಾಗಿದ್ದಾನಲ್ಲ ಇವನು ಅಂತ ಹೇಳಿ ಜನ ಮೆಚ್ಚುಗೆ ಪಡೆದ. ಕೊನೆಗೆ ನಿಧಾನವಾಗಿ ಅದರ ಹಿಂದೆ ಕ್ರೈಸ್ತ ಮತದ ಪ್ರಚಾರ ಶುರು ಮಾಡ್ದ. ಅವನು ತನ್ನ ಜೀವಿತಾವಧಿಯಲ್ಲಿ 1,00,000ಕ್ಕೂ ಹೆಚ್ಚು ಜನರನ್ನು ಕನ್ವರ್ಟ್ ಮಾಡ್ದ ಅಂತಾರೆ. ಸೈಲೆಂಟ್ ಕನ್ವರ್ಷನ್ ಮಾಡಿದ ಅಂತ. ಸೊ ಅವ್ರಿಗೆ ಗೊತ್ತಾಯಿತು, ಭಾರತದಲ್ಲಿ ಕನ್ವರ್ಷನ್ ಮಾಡಲಿಕ್ಕೆ ಇರ್ಬೋದಾಗಿರುವಂಥ ಮೆಥಡ್ ಏನು ಅಂತಂದರೆ, ಈ ಜನರ ಜೊತೆ ಒಂದಾಗಬೇಕು, ಸೆಪರೇಟ್ ಆಗಿರಬಾರ್ದು ಅಂತ. ಅವನು 5ನೇ ವೇದ ಅಂತ ಒಂದು ಪುಸ್ತಕ ಬರೆದ. 150 ವರ್ಷಕ್ಕೂ ಹೆಚ್ಚು ಕಾಲ ಆ ಪುಸ್ತಕ ಪಾಪ್ಯುಲರ್ ಆಗಿತ್ತು. ಬಟ್ ರಾಬರ್ಟ್ ನೊಬಿಲಿದೊಂದು ಪ್ರಾಬ್ಲಮ್ ಏನು ಅಂತಂದರೆ, ಆತನಿಂದ ಮತಾಂತರಗೊಂಡವರು ಜಾತಿಯ ಚಿಹ್ನೆ ಆಗಿರೋ ಜುಟ್ಟನ್ನು ಹಾಗೆ ಉಳಿಸ್ಕೊಂಡಿದ್ರು. ಅವ್ರು ಕದ್ದು ಮುಚ್ಚಿ ಜನವಾರವನ್ನು ಹಾಕ್ಕೊಳ್ತಾ ಇದ್ರು. ಹಣೆಗೆ ಭಸ್ಮ ಹಾಕೋದನ್ನು ಬಿಟ್ಟರು, ಆದರೆ ಗಂಧದ ಬೊಟ್ಟಿಟ್ಕೊಳ್ತಿದ್ರು. ಅವರು ಒಳಗಿನಿಂದ ಹೆಚ್ಚು ಕಡಿಮೆ ಹಿಂದುವಾಗಿ ಉಳಿದಿದ್ರು. ಆದರೆ ರಾಬರ್ಟ್ ನೊಬಿಲಿಯ ಫಾಲೋವರ್ ಆಗಿ ಅವರು ಚರ್ಚ್ಗೆ ಹೋಗುವಂಥ ಒಂದು ವಾತಾವರಣ ಇತ್ತು. ಸೊ ಎಲ್ಲವನ್ನೂ ಉಳಿಸಿಕೊಂಡು ಒಳಗಿಂದ ಹೀಗಾಗುವಂಥ ಒಂದು ಹೊಸ ಜನಾಂಗವನ್ನು ಆತ ಸೃಷ್ಟಿ ಮಾಡಿದ. ಅವನ ನಂತರ ಜಾನ್ ದ ಬ್ರೆಟ್ಟೋ ಅಂತ ಬಂದ. ಅವನು ಕೂಡ ಇದನ್ನೇ ಫಾಲೋ ಮಾಡಿ ಅವನು ತಮಿಳುನಾಡಿನಲ್ಲಿ ಅಥವಾ ಆ ಭಾಗದಲ್ಲಿ ಸಾಕಷ್ಟು ಕನ್ವರ್ಷನ್ ಮಾಡ್ದ. ಇವನಾದ ನಂತರ ಫಾದರ್ ಜೋಸೆಫ್ ಬ್ರೆಸ್ಟಿ ಬಂದ. ಅವನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ. ಇವನ ಥರನೇ ಇದ್ದ. ಅವನಿಗೆ ಗೊತ್ತಿತ್ತು ಇವನು ಎಷ್ಟು ಕಷ್ಟಪಟ್ಟಿದ್ದಾನೆ, ಅರ್ಧಂಬರ್ಧ ಊಟ ಮಾಡ್ತಾನೆ, ಯಾರಿಗೂ ಗೊತ್ತಾಗದಂತೆ ಇರೋವಂಥ ಪ್ರಯತ್ನ ಮಾಡ್ತಾನೆ. ನಾನು ಇಷ್ಟು ಕಷ್ಟಪಡಲಿಕ್ಕಿಲ್ಲ, ಪಾಂಡಿತ್ಯ ತೋರಿಸ್ಬೇಕು, ನಾನು ಸಾಧನೆ ಮಾಡ್ತಿದ್ದೀನಿ ಅಂತ ತೋರಿಸ್ಬೇಕು. ಆದರೆ ಹೇಗೆ ಭಾರತದ ಬೇರೆ ಬೇರೆ ಪುರೋಹಿತರೆಲ್ಲ ಗ್ರ್ಯಾಂಡಾಗಿರ್ತಾರೋ ಹಾಗೆ ಗ್ರ್ಯಾಂಡಾಗಿ ಬದುಕಿದ್ದೀನಿ ಅಂತ ತೋರಿಸ್ಬೇಕು ಅಂತ ಗ್ರ್ಯಾಂಡಾಗಿ ಬದುಕಿ ಅವನು ಸಾಕಷ್ಟು ಕನ್ವರ್ಷನ್ ಮಾಡ್ದ. ಈ ಥರದ ಪ್ರಯೋಗಗಳನ್ನು ಅವರು ನಿರಂತರವಾಗಿ ಮಾಡಿದ್ದಾರೆ ಅಂತ. ಆ ಪ್ರಯೋಗಗಳು ಹೇಗಿವೆ ಅಂತಂದರೆ, ಒಂದು ಹಂತದಲ್ಲಿ ಅವ್ರು ಎಲ್ಲಿವರೆಗೂ ಬಂದರು ಅಂತಂದರೆ, ನಿಮ್ಮ ಕರ್ನಾಟಿಕ್ ಸಂಗೀತ ಏನಿದೆ, ಕರ್ನಾಟಕ ಸಂಗೀತ, ಆ ಸಂಗೀತ ನಿಮ್ದಲ್ವೇ ಅಲ್ಲ, ಅದು ಯುರೋಪಿಯನ್ರೇ ಕೊಟ್ಟಿದ್ದು, ವಿಶೇಷವಾಗಿ ಕ್ರಿಸ್ತನ ಕಡೆಯವರು ಕೊಟ್ಟಿದ್ದು ಅಂತ ಹೇಳಲಿಕ್ಕೆ ಶುರು ಮಾಡಿಬಿಟ್ರು. ಭರತನಾಟ್ಯ ಸ್ವಂತ ನಿಮ್ದಲ್ವೇ ಅಲ್ಲ, ಅದು ಕ್ರಿಶ್ಚಿಯನ್ರ ಕೊಡುಗೆ ಅಂತ ಹೇಳಲಿಕ್ಕೆ ಶುರು ಮಾಡಿಬಿಟ್ರು. ಕ್ರಿಶ್ಚಿಯನ್ರು ಮತ್ತು ಭಾರತೀಯರು ಯಾವಾಗ ಕನೆಕ್ಟ್ ಆದರೋ ಆಗ ಅದು ನಿಮ್ಮದ್ದಾಯಿತು, ಬಿಟ್ಟರೆ ಅದು ಪೂರ್ತಿ ನಮ್ಮದ್ದೇ ಅಂತ ಹೇಳಲಿಕ್ಕೆ ಶುರು ಮಾಡಿಬಿಟ್ರು. ಈಗಲೂ ಕೂಡ ಅದನ್ನು ವಾದಿಸ್ತಾರೆ ಅವರು. ಕಳೆದ ಕೆಲವು ವರ್ಷಗಳ ಹಿಂದೆ TM ಕೃಷ್ಣದೊಂದು ದೊಡ್ಡ ಗಲಾಟೆ ನಡೆದಿತ್ತು. ಸಂಗೀತದಲ್ಲಿ ಭಾಳ ದೊಡ್ಡ ವಿದ್ವತ್ತು ಅವರದ್ದು ಅಂತ ನಾವೆಲ್ಲ ಮಾತಾಡ್ತೀವಿ. ಆದರೆ ಅವರು ಎಲ್ಲಿವರೆಗೂ ಬ್ರಾಹ್ಮಣರಾಗಿದ್ದ TM ಕೃಷ್ಣ ಎಲ್ಲಿಯವರೆಗೂ ಕ್ರಿಶ್ಚಿಯನ್ ವಿಚಾರಗಳಿಗೆ ಮಾರು ಹೋದರು ಅಂತಂದರೆ, ಅವರು ರಾಮನ ಗುಣಗಾನ ಮಾಡುವಂಥ ಹಾಡುಗಳನ್ನು ಯೇಸುವಿನ ಗುಣಗಾನ ಮಾಡುವಂಥ ಹಾಡುಗಳಾಗಿ ಅತ್ಯಂತ ಸುಸಂಬದ್ಧವಾಗಿರುವಂಥ ಈ ಕರ್ನಾಟಕ ಸಂಗೀತದ ಮೂಲಕವೇ ಹಾಡಿದರು. ಕೊನೆಗೆ ಏನಾಯಿತು, ತುಂಬ ದೊಡ್ಡ ಗಲಾಟೆ ಆಯಿತು. ಅವ್ರಿಗೆ ಯಾವುದೇ ಸನ್ಮಾನ ಮಾಡಬಾರ್ದು, ಯಾರೂ ಅವ್ರನ್ನ ಕಾರ್ಯಕ್ರಮಕ್ಕೆ ಕರಿಬಾರ್ದು, ಈ ಥರ ದೊಡ್ಡ ಗಲಾಟೆ ಆದಾಗ ಅವ್ರನ್ನ ಚಾಲೆಂಜ್ ಮಾಡಿದರು 2018ನಲ್ಲಿ. ಏನು ಚಾಲೆಂಜ್ ಮಾಡಿದರು ಅಂತಂದರೆ, ನೀವು ಇಷ್ಟೆಲ್ಲ ಮಾಡ್ತೀರಾ, ಹಾಗಿದ್ರೆ ನೋಡ್ತಾ ಇರಿ, ನಾನು ತಿಂಗಳಿಗೊಂದು ಕರ್ನಾಟಕ ಸಂಗೀತದಲ್ಲಿ ಯೇಸುವಿನ ಬಗ್ಗೆ ಮತ್ತು ಅಲ್ಲಾಹನ ಬಗ್ಗೆ ನಾನು ವಿಶೇಷವಾಗಿರುವಂಥ ಗೀತೆಯನ್ನು ಹಾಡ್ತೀನಿ ಅಂತ ದೊಡ್ಡ ಗಲಾಟೆ ನಡೀತು. ನಾನು ಹುಡುಕಾಡ್ತಿದ್ದೆ ಯಾವುದಾದ್ರೂ ಹಾಡಿದಾರ ಅಂತ, ಅದಾದಮೇಲೆ ಎಲ್ಲೂ ಹಾಡಲಿಲ್ಲ ಅವರು. ಆದರೆ ಈ ಥರದೊಂದು ದೊಡ್ಡ ಪ್ರಯತ್ನ ಅಂತೂ ಈಗಲೂ ಕ್ರಿಶ್ಚಿಯನ್ರು ಮಾಡ್ತಿರ್ತಾರೆ. ಕ್ರಿಶ್ಚಿಯನ್ರಿದ್ದಾರಲ್ಲ, ಅವರೊಂಥರ ಸೈಲೆಂಟಾಗಿ ಸಾಯಿಸ್ತಾರೆ, ನಮಗೆ ಗೊತ್ತೇ ಆಗೋದಿಲ್ಲ. ಅವರು ಹಂತವಾಗಿ ತಮಗೆ ಏನು ಬೇಕೋ ಅಷ್ಟನ್ನೆಲ್ಲ ಮಾಡ್ಕೊಳ್ತಾ ಹೋಗ್ತಾರೆ. ನಾವು ಉದ್ದಕ್ಕೂ ಅದನ್ನು ನೋಡ್ಕೊಂಡು ಬಂದಿದ್ದೀವಿ. ಆದರೆ ಬಾಬಾ ಸಾಹೇಬರಿಗೆ ಕ್ರಿಶ್ಚಿಯನ್ರ ಮೇಲೆ ಒಂದು ಪ್ರೀತಿ ಇತ್ತು. ಇಷ್ಟೆಲ್ಲ ಹೇಳುವಾಗಲೂ ಕೂಡ ಅವರು ಕ್ರಿಶ್ಚಿಯನ್ರು ಇರಬೇಕು ಅಂತ ಹೇಳೋ, ಕ್ರಿಶ್ಚಿಯನ್ರು ಮತಾಂತರದಲ್ಲಿ ಯಶಸ್ವಿ ಆಗಬೇಕು ಅಂತ ಹೇಳೋ. ಯಾಕೆ ಗೊತ್ತಾ? ಅವರು ಮತಾಂತರ ಮಾಡಿದರೆ ಮಾತ್ರ ಹಿಂದೂಗಳಿಗೆ ಈ ದಲಿತರ ವ್ಯಾಲ್ಯೂ ಏನು ಅಂತ ಗೊತ್ತಾಗತ್ತೆ ಅಂತ. ಯಾಕೆ ಇವತ್ತು ಗಾಂಧೀಜಿ ದಲಿತರ ಬಗ್ಗೆ ಇಷ್ಟು ಪ್ರೀತಿ ವ್ಯಕ್ತಪಡಿಸ್ತಾರೆ?
ಅಂದರೆ ಇಲ್ಲ ಅವರು ಮುಸ್ಲಿಂ ಆಗ್ಬಿಡ್ತಾರೆ, ಇಲ್ಲ ಕ್ರಿಶ್ಚಿಯನ್ ಆಗ್ಬಿಡ್ತಾರೆ ಅನ್ನೋ ಆತಂಕಕ್ಕೆ ಇವರು ಈ ಕಡೆ ಬರ್ತಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಅಲ್ಲ ಅಂತ. ನನಗಿದು ಇದನ್ನು 100% ಸುಳ್ಳು ಅಂತೇನು ಅನ್ಸೋದಿಲ್ಲ. ನಮ್ಗೆ ಯಾಕೆ ದಲಿತರ ಮೇಲೆ ಪ್ರೀತಿ ಇದೆ ಅಂತ ನೀವು ಪ್ರಾಮಾಣಿಕವಾಗಿ ನಮ್ಮನ್ನು ನಾವು ನೋಡಿಕೊಂಡ್ರೆ, ಅಯ್ಯೋ ಅವರೂ ಬಿಟ್ಟು ಹೋಗ್ಬಿಟ್ರೆ ಮುಸಲ್ಮಾನರ ಸಂಖ್ಯೆ ಎಷ್ಟಾಗ್ಬಿಡುತ್ತೆ ಸರ್ ಹೇಳ್ತಾರೆ ಬಾಬಾ ಸಾಹೇಬರು. ಯಾಕೆ ಮುಸಲ್ಮಾನರನ್ನ ಕಂಡ್ರೆ ಹೆದರ್ಕೊಳ್ತಾರೆ ಭಾರತದಲ್ಲಿ ಕಾಂಗ್ರೆಸ್ಸಿಗರು ಅಂತಂದರೆ, ಒಂದೇ ಒಂದು ಕಾರಣ, ಅವ್ರ ಸಂಖ್ಯೆ ಭಾಳ ದೊಡ್ಡದಾಗಿದೆ. ನೀವು ಎದುರಿಗೆ ಒಂದು ಮಾತಾಡಿದ್ರೆ ಅವ್ರು 4 ಕೊಡಬಲ್ಲರು, ಆ ಕೆಪಾಸಿಟಿ ಅವ್ರಿಗೆ ಇರೋದ್ರಿಂದ ಇಲ್ಲಿರುವಂಥ ಕಾಂಗ್ರೆಸ್ಸಿಗರು ಹೆದರ್ಕೊಳ್ತಾರೆ. ಕಾಂಗ್ರೆಸ್ಸಿಗರು ಅಂದರೆ ಹಿಂದೂಗಳ ಪಕ್ಷ, ಹಿಂದೂಗಳು ಹೆದರ್ಕೊಳ್ತಾರೆ ಅಂತ. ದಲಿತರಿಗೆ ಹಾಗೆ ಒಟ್ಟಾಗಿ ನಿಲ್ಲುವಂಥ ಸಾಮರ್ಥ್ಯ ಇಲ್ಲದೆ ಇರೋದ್ರಿಂದ ಭಯ. ಅಕಸ್ಮಾತ್ ದಲಿತರೇನಾದ್ರೂ ಒಟ್ಟಾಗಿ ಅಲ್ಲಿಗೆ ಹೋಗ್ಬಿಟ್ರೆ ಅವ್ರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಹೆದರಿಕೆ ಹಿಂದೂಗಳಿಗೆ ಯಾವತ್ತೂ ಇದ್ದಿದ್ದೆ ಅಂತ. ಸ್ವಲ್ಪ ಅಂತರಂಗವನ್ನು ಕೆದಕಿ ನೋಡಿದರೆ ಬಾಬಾ ಸಾಹೇಬ್ರು ಹೇಳಿರೋ ಸಂಗತಿಯಲ್ಲಿ ಸುಳ್ಳು ಅಂತ ನಾವು ಹೇಳಲಿಕ್ಕೇನಾಗೋದಿಲ್ಲ. ಇಲ್ಲಾಂದ್ರೆ ಬಹಳ ಕೆಟ್ಟವ್ರಿ ನಾವು. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಲಿಕ್ಕಷ್ಟೇ, ತತ್ವಮಸಿ ಅಂತ ಹೇಳಲಿಕ್ಕಷ್ಟೇ, ನೀನು ಅದೇ ಆಗಿರುವೆ ಅಂತ ಪದೇ ಪದೇ ಹೇಳ್ಕೊಳ್ಳಿಕ್ಕಷ್ಟೇ. ಆದರೆ ಒಬ್ಬ ದಲಿತ ಬಂದಾಗ ನೀನು ಮಾತ್ರ ಅದಾಗಿಲ್ಲ ಅಂತ. ತತ್ವಮಸಿ ಎಲ್ರಿಗೂ, ದಲಿತನಿಗಲ್ಲ. ಈ ಪ್ರಕ್ರಿಯೆ ಇತ್ತಲ್ಲ, ಇದು ಇವತ್ತಿನವರೆಗೂ ಏನು ನಡೆದಿದೆ ಅದು ಸಹಜವಾಗಿ ಬಾಬಾ ಸಾಹೇಬರಂಥವ್ರನ್ನ ಕೆರಳಿಸಿತ್ತು. ಅಷ್ಟಾದಾಗ್ಯೂ ಅವರು ಕ್ರಿಶ್ಚಿಯನ್ರನ್ನ ಈ ಪರಿ ಡೈಸೆಕ್ಟ್ ಮಾಡಿ ನಮ್ಮ ಮುಂದೆ ಇಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಅವರೊಂದು ಪತ್ರವನ್ನು ನಮ್ಮ ಮುಂದೆ ಇಡ್ತಾರೆ. ದಕ್ಷಿಣ ಭಾರತದ ದಲಿತ ಕ್ರಿಶ್ಚಿಯನ್ರು ಸೈಮನ್ ಕಮಿಷನ್ಗೆ ಒಂದು ಪತ್ರ ಬರೀತಾರೆ. ಪದ ಕೇಳಿ, ದಲಿತ ಕ್ರಿಶ್ಚಿಯನ್ರು ಅಂತ. ಹಂಗಿರಬಾರದು. ಕ್ರಿಶ್ಚಿಯನ್ರಾದ್ಮೇಲೆ ದಲಿತ ಅನ್ನೋ ಪದ ಹೋಗಬೇಕು. ಕ್ರಿಶ್ಚಿಯಾನಿಟಿ ಹೇಳೋದೇನು, ಸಮಾನತೆಯ ತತ್ವವನ್ನು ಹೇಳುತ್ತೆ, ಎಲ್ಲರೂ ಒಟ್ಟಾಗಿರಬೇಕು ಅಂತ. ಆದರೆ ದಲಿತ ಕ್ರಿಶ್ಚಿಯನ್ರು ಅಂತ ಅಲ್ಲಿ ಅವತ್ತಿತ್ತು. ಇವತ್ತು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬ್ರಾಹ್ಮಣ ಕ್ರಿಶ್ಚಿಯನ್ರಿದ್ದಾರೆ, ಲಿಂಗಾಯತ ಕ್ರಿಶ್ಚಿಯನ್ರಿದ್ದಾರೆ, ಕುರುಬ ಕ್ರಿಶ್ಚಿಯನ್ರಿದ್ದಾರೆ. ಈ ಸರ್ಕಾರ ಬಂದ ಮೇಲಂತೂ ಏನು ಮಾಡಿತ್ತು, ಕರ್ನಾಟಕದಲ್ಲಿ ಜನಗಣತಿಯಲ್ಲಂತೂ ಅದನ್ನು ಸೇರಿಸ್ಬಿಟ್ಟಿತ್ತು ಅಧಿಕೃತವಾಗಿ. ಏನಂತ ಸೇರಿಸಿತ್ತು ಅಂದರೆ, ಕುರುಬ ಕ್ರಿಶ್ಚಿಯನ್ ಎಷ್ಟಿದ್ದಾರೆ, ದಲಿತ ಕ್ರಿಶ್ಚಿಯನ್ ಎಷ್ಟಿದ್ದಾರೆ, ಹಿಂಗೆ ಲೆಕ್ಕ ಹಾಕಿ ಅಂತ. ಸೊ ದಟ್ ಅವರಿಗೆ ನೀವು ಮೀಸಲಾತಿ ಕೊನೆಗೆ ಕೊಡಬೇಕಾದಾಗ ಕುರುಬರಿಗೆ ಕೊಡುವ ಮೀಸಲಾತಿಯಲ್ಲಿ ಒಂದು ಭಾಗವನ್ನು ಕುರುಬ ಕ್ರಿಶ್ಚಿಯನ್ರಿಗೆ ಕೊಡ್ಬೋದು, ದಲಿತ ಕ್ರಿಶ್ಚಿಯನ್ರಿಗೆ ಕೊಡ್ಬೋದು ಅನ್ನುವಂಥ ದೃಷ್ಟಿಯನ್ನು ಅಂತರಂಗದಲ್ಲಿ ಇಟ್ಕೊಂಡು ಇವರನ್ನು ಪ್ರತ್ಯೇಕವಾಗಿ ಉಳಿಸುವಂಥ ಪ್ರಯತ್ನ ಮಾಡಲಾಗಿತ್ತು. ಕೊನೆಗೆ ದೊಡ್ಡ ಗಲಾಟೆ ಆಯಿತು ಮತ್ತು ಕೋರ್ಟ್ನಿಂದಲೂ ಕೂಡ ಅದಕ್ಕೆ ಮಾನ್ಯತೆ ಸಿಗದೆ ಹೋಗಿದ್ದರಿಂದ ಅದನ್ನು ತೆಗಿಬೇಕಾಗಿ ಬಂತು. ಅದರ್ವೈಸ್ ಬ್ರಾಹ್ಮಣ ಕ್ರಿಶ್ಚಿಯನ್ನರಿಗೋಸ್ಕರವೇ ಪ್ರತ್ಯೇಕ ಚರ್ಚ್ ಇದೆ, ಕುರುಬ ಕ್ರಿಶ್ಚಿಯನ್ರಿಗೆ ಪ್ರತ್ಯೇಕ ಚರ್ಚ್ ಇದೆ, ದಲಿತರನ್ನು ಬಿಟ್ಕೊಳ್ಳದೆ ಇರುವಂಥ ಚರ್ಚ್ಗಳಿವೆ, ದಲಿತರನ್ನ ಇವತ್ತಿಗೂ ಕೂಡ ಪ್ರತ್ಯೇಕವಾಗಿ ಕೂರಿಸುವ ಅಥವಾ ಪ್ರೇಯರ್ನ ಟೈಮಿಂಗೇ ಚೇಂಜ್ ಮಾಡುವಂಥ ಚರ್ಚ್ಗಳಿವೆ. ಬೆಳಗ್ಗೆ ಹೊತ್ತು ಇಂಥವ್ರು ಬರಬೇಕು, ಮಧ್ಯಾಹ್ನದ ವೇಳೆಗೆ ಇಂಥವ್ರು, ಈ ಹೊತ್ತಿನಲ್ಲಿ ಇಂಥವರಿಗೆ ಅಂತ ಹೇಳುವಂಥ ಚರ್ಚ್ಗಳಿವೆ. ಅಂದರೆ ಈ ಡಿಸ್ಕ್ರಿಮಿನೇಷನ್ ಇದೆಯಲ್ಲ, ಇದಾದ ನಂತರವೂ ಬದಲಾಗೋದಿಲ್ಲ. ಇದು ಸೈಮನ್ ಕಮಿಷನ್ಗೆ ಆವತ್ತೇ ದಲಿತರು ಪತ್ರ ಬರೆದಿದ್ರು. ದಲಿತರು ಅಂದರೆ ದಲಿತ ಕ್ರಿಶ್ಚಿಯನ್ರು ಪತ್ರ ಬರೆದಿದ್ರು. ಏನು ಬರೆದಿದ್ರು ಅಂತ ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ, ರೋಚಕವಾಗಿದೆ. ನಾವು ಕ್ರೈಸ್ತರು, ದಲಿತ ಕ್ರೈಸ್ತರು ಹೇಳೋದು, ಕ್ಯಾಥೋಲಿಕರು ಇದ್ದೀವಿ, ಪ್ರೊಟೆಸ್ಟೆಂಟರು ಇದ್ದೀವಿ. ಒಟ್ಟು ಕ್ರೈಸ್ತರಲ್ಲಿ 60% ಜನ ನಿಮ್ನ ವರ್ಗಕ್ಕೆ ಸೇರಿದವರು, 60% ಜನ ದಲಿತರು ನಾವು ಕ್ರೈಸ್ತರಾಗಿರೋದು. ಇಲ್ಲಿ ಧರ್ಮಬೋಧೆ ಬಂದಾಗ, ನಾವು ಧರ್ಮಬೋಧೆ ಆರಂಭವಾದಾಗ ಪಲ್ಲರು, ಪರಯ, ಮಾಲ, ಮಾದಿಗ ಇತ್ಯಾದಿ ನಾವು ಜನಾಂಗದವರು ಈ ಧರ್ಮಬೋಧೆಯನ್ನು ಕೇಳಿಕೊಂಡು ಕ್ರಿಶ್ಚಿಯಾನಿಟಿನ ಅಪ್ಪಿಕೊಂಡ್ವಿ. ಅನೇಕರು ತಾವು ಹಿಂದೂ ಧರ್ಮದ ಕಟ್ಟ ಅಭಿಮಾನಿಗಳು ಎನ್ನುತ್ತಾ ಮತಾಂತರ ಆಗಲಿಲ್ಲ. ನಮ್ಮದೇ ಜಾತಿಯ ಅನೇಕರು ಹಾಗೇ ಉಳ್ಕೊಂಡಿದ್ದಾರೆ. ಮಾನವ ಸಮಾನತೆ, ನೆರೆಹೊರೆಯವರಿಗೆ ಪ್ರೀತಿ, ಸಹಕಾರ, ದಯೆ ಎಲ್ಲವನ್ನೂ ಕ್ರೈಸ್ತ ರಿಲಿಜನ್ ಬೋಧಿಸುತ್ತಿದೆಯಾದರೂ ನಿಮ್ನ ವರ್ಗದಿಂದ ಮತಾಂತರಗೊಂಡ ನಾವು ಹಿಂದೂ ನಿಮ್ನ ವರ್ಗದವರಂತೆ ಹೀನ ಸ್ಥಿತಿಯಲ್ಲಿಯೇ ಇವತ್ತಿಗೂ ಉಳ್ಕೊಂಡಿದ್ದೀವಿ. ಹಿಂದೂಗಳಲ್ಲಿ ಹೇಗೆ ದಲಿತರು ಹಾಗೆ ಉಳ್ಕೊಂಡಿದ್ದಾರೋ, ಕ್ರಿಶ್ಚಿಯನ್ರಾದ ನಂತರವೂ ಕೂಡ ನಾವು ಅದೇ ಸ್ಥಿತಿಯಲ್ಲಿ ಇವತ್ತಿಗೂ ಉಳ್ಕೊಂಡಿದ್ದೀವಿ. ಕ್ರೈಸ್ತ ರಿಲಿಜನ್ಗೆ ಮತಾಂತರಗೊಂಡ ಕೆಲವರಲ್ಲಿ ಇರುವ ಜಾತಿವಾದತ್ವ, ಅಸ್ತವ್ಯಸ್ತತೆಗಳಿಂದಾಗಿ ಕ್ರಿಶ್ಚಿಯನ್ನರಾಗುವುದಕ್ಕಿಂತ ಮುಂಚೆ ಹೇಗಿದ್ದೆವೋ ಇಂದಿಗೂ ಕ್ರಿಶ್ಚಿಯನ್ ಅಸ್ಪೃಶ್ಯರಾಗಿ ಹಾಗೇ ಉಳ್ಕೊಂಡಿದ್ದೀವಿ. ಸೈಮನ್ ಕಮಿಷನ್ಗೆ
ದಲಿತ ಕ್ರಿಶ್ಚಿಯನ್ರು ಬರೆದಿರೋ ಪತ್ರ. ನಾವು ಕ್ರಿಶ್ಚಿಯನ್ರಾಗೋದಕ್ಕಿಂತ ಮುಂಚೆ ಹೆಂಗೆ ಉಳ್ಕೊಂಡಿದ್ವೋ ಆದ ನಂತರವೂ ಕ್ರಿಶ್ಚಿಯನ್ ಅಸ್ಪೃಶ್ಯರಾಗಿ ಹಂಗೆ ಉಳ್ಕೊಂಡಿದ್ದೀವಿ. ಈ ಪತ್ರಕ್ಕೆ ಬಹಳ ಮಹತ್ವ ಇದೆ. ಒಂದು, ದಲಿತ ಕ್ರಿಶ್ಚಿಯನ್ರು ಬರೆದಿರೋದು. ಎರಡನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರ ಬಗ್ಗೆ ಮಾತನಾಡ್ತಿರೋದು ಅಂತ. ಸಾಮಾಜಿಕ ಸ್ಥಾನಮಾನ ಪಡೆಯುವಲ್ಲಿ ಕಾನೂನಿನ ತೊಡಕು, ಉಚ್ಚ ಮತದ ಕ್ರಿಶ್ಚಿಯನ್ರ ನಿರಾಕರಣ, ಜಾತಿಯಾಗಿ ಹಿಂದೂಗಳ ತಿರಸ್ಕಾರ, ನಮ್ಮವರೇ ಆಗಿದ್ದ ಹಿಂದೂ ನಿಮ್ನ ವರ್ಗದವರ ಪರಿತ್ಯಕ್ತತೆ, ಇವೆಲ್ಲ ನಮ್ಮ ಹೀನ ದೆಸೆಗೆ ಕಾರಣವಾಗಿದೆ. ಸಾಮಾಜಿಕ ಸ್ಥಾನಮಾನ ಪಡ್ಕೊಳ್ಳೋದಕ್ಕೆ ಅಂತಂದರೆ ನಾವು ದಲಿತ ಸ್ಥಾನದಲ್ಲಿರೋದು ಮೇಲಕ್ಕೆ ಹೋಗಬೇಕು ಅನ್ನೋಂಥ ಪ್ರಯತ್ನ ಪಟ್ಟಾಗ ಕಾನೂನು ನಮ್ಮ ಪರವಾಗಿಲ್ಲ. ಉಚ್ಚ ಮತದ ಕ್ರಿಶ್ಚಿಯನ್ರು ಅಂದರೆ ಕ್ರಿಶ್ಚಿಯನ್ರಲ್ಲಿ ಯಾವ ಬ್ರಾಹ್ಮಣರು ಕನ್ವರ್ಟ್ ಆಗಿ ಬಂದಿದ್ದಾರೋ ಅವರು ನಮಗೆ ಆ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ನಿರಾಕರಣ ಮಾಡ್ತಿದ್ದಾರೆ. ಎರಡನೇದು, ಜಾತಿಯಾಗಿ ನಮ್ಮ ಜೊತೆ ಇದ್ದಂಥ ಹಿಂದೂಗಳು ಕನ್ವರ್ಟ್ ಆಗದೆ ಯಾರು ಇವತ್ತಿಗೂ ಹಿಂದೂವಾಗಿದ್ದಾರೋ ಅವ್ರು ನಮ್ಮನ್ನು ತಿರಸ್ಕಾರ ಮಾಡ್ತಿದ್ದಾರೆ. ಮತ್ತು ನಾಲ್ಕನೇದು, ನಮ್ಮದ್ದೇ ಆಗಿದ್ದಂಥ ಹಿಂದೂ ನಿಮ್ನ ವರ್ಗದವರ ಪರಿತ್ಯಕ್ತತೆ, ಅವರೆಲ್ಲ ನಮ್ಮನ್ನು ದೂರೀಕರಿಸ್ಬಿಟ್ಟಿದ್ದಾರೆ. ಇದರಿಂದ ನಾವು ಮೇಲಕ್ಕೆ ಏರ್ಲಿಕ್ಕೆ ಆಗ್ತಾನೇ ಇಲ್ಲ. ನನಗೆ ಒಬ್ಬರು ತಮಾಷೆ ಮಾಡಿದರು, ತೀರಾ ತಮಾಷೆಯ ಸಂಗತಿ. ಅವರು ಹೇಳಿದರು, ಒಬ್ಬ ಬ್ರಾಹ್ಮಣನ ಹತ್ರ ಒಬ್ಬ ದಲಿತ ಹೋದನಂತೆ, ಸ್ವಾಮಿಗಳೇ ನೀವು ನಮ್ಮನ್ನು ಹಿಂಗೆ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ದರೆ, ದೂರ ಇಡ್ತೀನಿ ಅಂತ ಹೇಳ್ತಾ ಇದ್ದರೆ ನಾನು ಮುಸ್ಲಿಮಾಗಿ ಕನ್ವರ್ಟ್ ಆಗಿಬಿಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟನಂತೆ. ಅದಕ್ಕೆ ಆ ಬ್ರಾಹ್ಮಣ ವ್ಯಕ್ತಿ ಹೇಳಿದಂತೆ, ಹೋಗು ಹೋಗು, ಅಲ್ಲೂ ಮೌಲ್ವಿಯಾಗಿ ನಾನೇ ಬರೋದು ಅಂತ. ಇಟ್ ಮೇ ಟೇಕ್ ಲಿಟಲ್ ಟೈಮ್ ಅರ್ಥ ಆಗಲಿಕ್ಕೆ. ನೀನು ಹೋದರೆ ನಾನು ಕನ್ವರ್ಟ್ ಆದಾಗ ಮೌಲ್ವಿನೇ ಆಗೋದಲ್ಲಿ, ನಾನೇನು ಸಾಮಾನ್ಯ ಇರಲ್ಲ, ಅಲ್ಲೂ ನಿನ್ನನ್ನು ಶೋಷಣೆ ಮಾಡಲಿಕ್ಕೆ ನಾನೇ ಬಂದು ಕೂತಿರ್ತೀನಿ ಅಂತ. ಅಂದರೆ ಹೆಂಗಿತ್ತು ಅಂತಂದರೆ, ಈ ಕನ್ವರ್ಟ್ ಆದ ಕ್ರಿಶ್ಚಿಯನ್ರಲ್ಲೂ ಕೂಡ ಈ ಮೇಲ್ವರ್ಗದವ್ರು ಯಾರಿದ್ರಲ್ಲ ಅವ್ರು ಕನ್ವರ್ಟ್ ಆದ ನಂತರವೂ ಶೋಷಣೆ ಬಿಡಲಿಲ್ಲ ಅಂತ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಸೈಮನ್ ಕಮಿಷನ್ಗೆ. ಮುಂದುವರೆದು ಹೇಳ್ತಾರೆ, ದಕ್ಷಿಣ ಭಾರತದ ಕ್ರೈಸ್ತ ಜನರ ಪ್ರತಿನಿಧಿಗಳು ಮದ್ರಾಸ್ ವಿಧಾನ ಪರಿಷತ್ತಿನಲ್ಲಿದ್ದು ಅವರು ಜಾತಿವಾದಿ ಕ್ರಿಶ್ಚಿಯನ್ನರಾಗಿದ್ದಾರೆ. ವಿಧಾನ ಪರಿಷತ್ನಲ್ಲಿರುವ ಕ್ರೈಸ್ತ ಪ್ರತಿನಿಧಿಗಳು ಯಾರಿದ್ದಾರೋ ಅವರೆಲ್ಲರೂ ಜಾತಿವಾದಿಗಳಾಗಿದ್ದಾರೆ. ಈ ಪದ ವಿರೋಧಾಭಾಸ ಎನಿಸಿದ್ರು, ಜಾತಿವಾದಿ ಕ್ರಿಶ್ಚಿಯನ್ ಅನ್ನೋ ಪದ. ಹಿಂದೂ ಉಚ್ಚ ಶ್ರೇಣಿಯ ಮತಾಂತರಿಗಳ ಸರಿಯಾದ ವರ್ಣನೆ ಇದೆ. ಹಿಂದೂ ಉಚ್ಚ ವರ್ಗದವರು ಯಾರ್ಯಾರು ಮತಾಂತರವಾಗ್ತಾರೋ ಅವರೆಲ್ಲರೂ ಹಿಂಗೆ ಇದ್ದಾರೆ. ವಿಶೇಷತಃ ಗ್ರಾಮೀಣ ಪ್ರದೇಶಗಳಲ್ಲಿ ಕ್ರೈಸ್ತ ಮತೀಯ ಸೋದರರಾಗಬೇಕಿದ್ದವರು ವಿಚಾರ ಶೂನ್ಯ ಜಾತಿ ಪ್ರತ್ಯೇಕತೆ ಉಳಿಸಿಕೊಂಡಿದ್ದಾರೆ. ನಮ್ಮನ್ನು ಪಂಚಮ ಪರಯ ಅಂತ ಈಗಲೂ ಕರೀತಾರೆ. ಯಾರು ಕ್ರಿಶ್ಚಿಯನ್ರೇ, ಯಾರು ಕನ್ವರ್ಟ್ ಆಗಿ ಮೇಲ್ವರ್ಗದಿಂದ ಬಂದಿದ್ದಾರೋ ಅವ್ರು ನಮ್ಮನ್ನು ಈಗಲೂ ಪರಯ ಅಂತ ಕರೆದು ಹತ್ರಕ್ಕೆ ಸೇರಿಸ್ಕೊಳ್ಳಲ್ಲ. ನಾವು ನಮ್ಮ ಇದು ಬಹಳ ಚೆನ್ನಾಗಿದೆ ಈ ಪ್ಯಾರಾಗ್ರಾಫ್. ನಾವು ನಮ್ಮ ಸ್ಥಿತಿಗತಿ ಅಭಿವೃದ್ಧಿಯ ಸಣ್ಣ ಕೆಲಸ ಕೈಗೆತ್ತಿಕೊಂಡರು ಹಿಂದೂಗಳು, ಕ್ರೈಸ್ತ ಅಧಿಕಾರಿಗಳಲ್ಲದವರು ಪ್ರತಿಯೊಬ್ಬರ ಆಕ್ರೋಶ ಉಗ್ರ ಕೋಪಗಳಿಗೆ ಗುರಿಯಾಗಬೇಕಾಗುತ್ತದೆ. ಸ್ವಲ್ಪ ಒಳ್ಳೇದೇನಾದರೂ ನಮ್ಗೆ ಮಾಡ್ಕೋಬೇಕು. ಒಳ್ಳೇದು ಮಾಡ್ಕೋಬೇಕು ಅಂದರೆ ಏನು? ನಮ್ಮ ಮನೆ ಎದುರುಗಡೆ ಒಂದು ರೋಡ್ ಹಾಕ್ಕೋಬೇಕು, ಸ್ಕೂಲಿಗೆ ನಮ್ಮ ಮಗನ ಕಳಿಸ್ಬೇಕು, ನಮ್ಮ ಮಗನಿಗೊಂದು ಒಳ್ಳೆ ಬಟ್ಟೆ ತೊಗೊಂಡು ಹಾಕಬೇಕು. ಹಂಗಂದ್ರೂ ಕೂಡ ಯಾರ್ಯಾರು ವಿರೋಧಿಸ್ತಾರೆ? ಮೊದಲು ಬರೀ ಹಿಂದೂಗಳದ್ದು ವಿರೋಧ ಇತ್ತು, ಈಗ ಹಿಂದೂಗಳು, ಕ್ರೈಸ್ತರು, ಯಾಕಂದರೆ ಅವ್ರು ಕನ್ವರ್ಟ್ ಆಗಿ ಅವ್ರ ಮೇಲೆ ಕೂತಿದಾರಲ್ಲ. ಮೂರನೇದು ಅಧಿಕಾರಿಗಳಲ್ಲದೆ ಇರೋರು ಮತ್ತು ನಮ್ಮದ್ದೇ ಜನ ಯಾರು ಇನ್ನೂ ನಮ್ಮನ್ನು ಪರಿತ್ಯಕ್ತ ಮಾಡಿ ದೂರ ಇದ್ದಾರೋ ಅವರೆಲ್ಲರ ವಿರೋಧ ಏಕಕಾಲಕ್ಕೆ ಅನುಭವಿಸಬೇಕಾಗತ್ತೆ. ಕನ್ವರ್ಟ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಾವು ಅಂತ. ಕ್ರೈಸ್ತ ಬಾಂಧವರು ಚರ್ಚುಗಳಲ್ಲಿಯೂ ನಮ್ಮನ್ನು ಅಸ್ಪೃಶ್ಯರಂತೆ ಕಾಣುತ್ತಾರೆ. ಹತ್ತಿರ ಬಾರದಂತೆ ಪ್ರತ್ಯೇಕ ಆಸನ ಹಾಕ್ಕೊಳ್ತಾರೆ. ಅವರನ್ನು ನಮ್ಮಿಂದ ಬೇರ್ಪಡಿಸುವ ಕಟಾಂಜನ ಅಂದರೆ ಬ್ಯಾರಿಕೇಡ್ಗಳನ್ನು ಹಾಕ್ಕೊಳ್ತಾರೆ. ಕಬ್ಬಿಣದ ಸರಪಳಿಯ ಅಡೆಗೋಡೆಯನ್ನು ಕಟ್ಟಿಕೊಂಡಿದ್ದಾರೆ. ಕಬ್ಬಿಣದ ಸರಪಳಿ ಹಾಕ್ಬಿಟ್ಟು ನೀವು ಈ ಕಡೆ ಬರಬಾರ್ದು, ಪ್ರೇಯರಿಗೆ ಬಂದು ಕೂತ್ಕೋಬೋದು ಅಷ್ಟೇ, ನಮ್ಮನ್ನು ದಾಟಿ ಈ ಕಡೆ ಬಂದು ನಮ್ಮ ಹತ್ರ ಕೂತ್ಕೋಬಾರ್ದು ಅಂತ ಹೇಳುವಂಥ ಪ್ರಕ್ರಿಯೆ ಇದೆ ಅಂತ. ನಮ್ಮ ಮಕ್ಕಳನ್ನು ಜೀವನ ಸಾಧನೆಗೆ ತರಬೇತುಗೊಳಿಸುವ ಹಕ್ಕು ನಿರಾಕರಿಸಲಾಗುತ್ತಿದೆ. ಶಾಲೆ ಹಾಸ್ಟೆಲ್ಗಳಲ್ಲಿ ಅವಕಾಶವಿಲ್ಲ. ದೊರೆತರೂ ಅವಮಾನಕರ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗುತ್ತದೆ. ಹಿಂದೂಗಳನ್ನು ಜಾತಿವಾದ ಆಳುವಂತೆ ಕ್ರಿಶ್ಚಿಯನ್ನರನ್ನು ಅದು ಆಳುತ್ತಿದೆ ಅಂತ ಸೈಮನ್ ಕಮಿಷನ್ಗೆ ಬರೆದ ಪತ್ರದಲ್ಲಿ ಅವ್ರು ಹೇಳ್ತಾರೆ. ಈಗ ಯೋಚನೆ ಮಾಡಿ, ಬಾಬಾ ಸಾಹೇಬರಿಗೆ ಕ್ರಿಶ್ಚಿಯನ್ ಮತದ ಬಗ್ಗೆ ಭಾಳ ಏನು ಗೌರವ ಇದೆ ಅಂತಲ್ಲ, ಇಸ್ಲಾಮಿನ ಬಗ್ಗೆ ಗೌರವ ಇದೆ ಅಂತಲ್ಲ. ಅಫ್ಕೋರ್ಸ್ ಹಿಂದೂ ಧರ್ಮೀಯರಾಗಿದ್ದರಿಂದ ಇಲ್ಲಿನ ಒಳ್ಳೆ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಆದರೆ ಅಸ್ಪೃಶ್ಯತೆಯ ಕಾರಣಕ್ಕೋಸ್ಕರ ಇದರ ಮೇಲೂ ಆಕ್ರೋಶ ಇದೆ. ಈಗ ಬಾಬಾ ಸಾಹೇಬ್ರ ಪರಿಸ್ಥಿತಿ ಏನು ಅಂತಂದರೆ, ಕನ್ವರ್ಟ್ ಆದಮೇಲಾದರೂ ನಮ್ಮ ಜನ ಖುಷಿಯಾಗಿರ್ತಾರೆ ಅಂದರೆ, ಅಲ್ಲೂ ಹಿಂಗೆ ಇರೋದಾದರೆ ಸಹಿಸ್ಕೊಳ್ಳೋದು ಹೇಗೆ?
ಆ ಮನುಷ್ಯನಿಗೆ ಕಾಳಜಿ ಇರೋದು ತನ್ನ ಜನರದ್ದು ಮಾತ್ರ, ಅಸ್ಪೃಶ್ಯರದ್ದು ಮಾತ್ರ. ಅವ್ರು ಅಲ್ಲಿಗೆ ಹೋದ ನಂತರವೂ ಇದನ್ನೇ ಅನುಭವಿಸ್ತಾರೆ ಅಂದರೆ ಇರೋದು ಹೆಂಗೆ? ಅದಕ್ಕೆ ಬಾಬಾ ಸಾಹೇಬರು ಮುಂದುವರೆದು ಇದರಲ್ಲಿ ಹೇಳ್ತಾರೆ, ಈ ಪತ್ರದ ನಂತರ, ಮತಾಂತರಿತ ಕ್ರೈಸ್ತರಲ್ಲಿ ಪರಸ್ಪರ ಮದುವೆಗಳಿಲ್ಲ. ಕೇಳಿಸ್ಕೊಳ್ಳಿ ಇದನ್ನ, ಇವತ್ತಿಗೂ ಹಿಂಗೆ ಇದೆ. ಮತಾಂತರಿತ ಕ್ರೈಸ್ತರಲ್ಲಿ ಪರಸ್ಪರ ಮದುವೆಗಳಿಲ್ಲ. ಹಿಂದೂಗಳ ಆಚರಣೆ ಅಲ್ಲಿ ಬಲವಾಗಿ ಉಳ್ಕೊಂಡಿದೆ. ಹುಟ್ಟಿದಾಗ ಸತ್ತಾಗ ಎಲ್ಲವೂ ಹಿಂದೂ ಸಂಸ್ಕಾರ ರೀತಿಯ ನಡೆಯುತ್ತದೆ. ಹಿಂದೂ ದೇವತೆಗಳ ಪೂಜೆ, ತೀರ್ಥಯಾತ್ರೆಯೂ ನಡೆಯುತ್ತದೆ. ಅವ್ರು ಹೋಗಿ ಬರ್ತಾರೆ. ನಂಗೆ ಈಗಲೂ ಅನ್ಸುತ್ತೆ ಅದು ಎಷ್ಟು ಜನ ಕನ್ವರ್ಟ್ ಆಗಿರುವಂಥ ಕ್ರಿಶ್ಚಿಯನ್ರು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿ ರಾಮನಿಗೊಂದು ಅಡ್ಡ ಬಂದು ಬಿದ್ದಿದ್ದಾರೆ ಅಂತ ನಿಮ್ಗೆ ಗೊತ್ತೇ ಆಗಿರಲ್ಲ. ಅವ್ರ ಮನಸ್ಸೊಳಗೆ ರಾಮ ಹಾಗೆ ಇರ್ತಾನೆ. ಅವ್ರ ಅನಿವಾರ್ಯಕ್ಕೆ ಕ್ರೈಸ್ತರಾಗ್ಬಿಟ್ಟಿರ್ತಾರೆ. ಅವ್ರ ತಲೆಗೆ ತುಂಬ ಪ್ರಯತ್ನ ಮಾಡ್ತಿರ್ತಾರೆ. ಅವ್ರದ್ದೆಲ್ಲ ಸರ್ಮನ್ಗಳನ್ನು ಕೇಳಿಕೊಂಡು, ಅವ್ರ ಪ್ರೀಚಿಂಗ್ಸನ್ನು ಕೇಳಿಕೊಂಡು ಒಳಗೆ ರಾಮ ರಾಮ ಅಂದ್ಕೊಂಡೇ ಇರ್ತಾರೆ. ಭಾಳ ಜನ ಹಾಗೆ ಇದ್ದಾರೆ. ಅವ್ರು ರಾಮ ಮಂದಿರಕ್ಕೆ ಹೋಗಿ ಬಂದಿರುವಂಥ ಸಾಧ್ಯತೆಗಳನ್ನು ನೀವು ಅಲ್ಲಗಳಿಲಿಕ್ಕಾಗೋದಿಲ್ಲ. ಇದನ್ನೆಲ್ಲ ಹೇಳಿ ಬಾಬಾ ಸಾಹೇಬರು ಕೇಳ್ಕೊಳ್ತಾರೆ, ಇವೆಲ್ಲವನ್ನು ಕೀಳೋದ್ರಲ್ಲಿ ಕ್ರೈಸ್ತ ರಿಲಿಜನ್ ಎಲ್ಲಿ ಸೋಲ್ತು? ಬಾಬಾ ಸಾಹೇಬರು ಹೇಳ್ತಾರೆ, ಭಾಳ ಚೆನ್ನಾಗಿದೆ ಈ ಮಾತು, ಇವತ್ತಿನ ಎಲ್ಲ ಪ್ರೀಚರ್ಗಳು ಕೇಳಬೇಕಾಗಿರುವಂಥದ್ದು. ಕ್ರೈಸ್ತ ಮತೀಯರಿಗೆ ಮತಾಂತರದಲ್ಲಿ ಇರುವಷ್ಟು ಆತುರ ಅವರ ರೂಢಿಗಳನ್ನು ಬೇರು ಸಹಿತ ಕಿತ್ತೆಸೆಯುವಲ್ಲಿ ಇಲ್ಲ. ಇದು ಕ್ರೈಸ್ತ ಪಂಥದ ಪ್ರಚಾರ ಮಂಡಳಿಗಳ ಪೂರ್ವಾರ್ಜಿತ ಫಲಪ್ರಭಾವ. ಪೂರ್ವಾರ್ಜಿತ ಫಲಪ್ರಭಾವ ಅಂದರೆ ಏನು ಅಂದರೆ, ರಾಬರ್ಟ್ ನೊಬಿಲಿ ಥರದವ್ರು ಬಂದು ಇಲ್ಲಿ ಜುಟ್ಟು ಬಿಟ್ಟಂಥವ್ರನ್ನ ಇವ್ರನ್ನೆಲ್ಲ ಉಳಿಸ್ಬಿಟ್ರಲ್ಲ, ಈ ಪೂರ್ವಾರ್ಜಿತ ಫಲದ ಇದರ ಪ್ರಭಾವ ಅಂತ ಅವ್ರು ಹೇಳ್ತಾರೆ. ಇದು ಹೆಂಗಿದೆ ಅಂತಂದರೆ, ಇವತ್ತು ನಾವು ಅನೇಕ ಈ ಜಾಗಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಅನೇಕ ಚರ್ಚ್ಗಳ ಎದುರುಗಡೆ ಗರುಡಗಂಬ ಇದೆ. ನೀವು ಹೋಗಿ ನೋಡಿ ಎಷ್ಟರ ಮಟ್ಟಿಗೆ ಅಂತಂದರೆ ಅದೆಲ್ಲವೂ ಹಾಗೆ ಮೇಂಟೈನ್ ಆಗಿದೆ. ನನಗೆ ಆಶ್ಚರ್ಯ ಏನು ಅಂತಂದರೆ, ಕೆಲವು ಚರ್ಚುಗಳು, ಇಫ್ ಐಮ್ ನಾಟ್ ರಾಂಗ್, ಹರಿಹರದಲ್ಲಿ ನಂಗೆ ನೋಡಿದ ನೆನಪು, ಯಾರಾದರೂ ನಂಗೆ ಕರೆಕ್ಟ್ ಮಾಡಬೇಕು ಅಷ್ಟೇ, ನಾನು ದಾರಿಯಲ್ಲಿ ಹೋಗ್ತಾ ನೋಡ್ಕೊಂಡು ಹೋಗ್ತಿದ್ದೀನಿ, ರಥೋತ್ಸವ. ನಾನು ಯಾವ ಜಾತ್ರೆ ಅಪ್ಪ ಇವತ್ತು ಅಂತ ಕೇಳಿದರೆ, ಇಲ್ಲಿನ ಚರ್ಚಿದ ರಥೋತ್ಸವ, ಚರ್ಚಿಗೆ ರಥೋತ್ಸವ. ಕೆಲವು ಚರ್ಚುಗಳು ಉರುಳು ಸೇವೆ ಮಾಡಿಸುತ್ತೆ. ಇಲ್ಲಿಂದ ನೀವೆಲ್ಲ ಮಾತಾಡುವಾಗ ಏನು ಮಾತಾಡ್ತೀರಾ? ಇವೆಲ್ಲ ಮೂಢನಂಬಿಕೆ, ಇದೆಲ್ಲ ಮಾಡಬಾರ್ದು ಅಂತ ಹೇಳ್ತೀರಾ. ಆದರೆ ಈ ಜನರನ್ನ ಅಲ್ಲಿ ಕರ್ಕೊಂಡು ಹೋಗಿ, ನಮ್ಮಲ್ಲೂ ಇವೆಲ್ಲ ಇದೆ, ನೀವಿಲ್ಲೇ ಇರ್ಬೋದು, ಅಲ್ಲಿಗೆ ಯಾಕೆ ಹೋಗ್ತೀರಾ ಅಂತ ಕೇಳ್ತೀರಾ. ಏನು ಹೇಳೋದು? ಮತ್ತೆ ಏನು ಬದಲಾವಣೆ ತಂದಂತಾಯಿತು? ಆಗಲಿಲ್ಲ ನಿಮ್ಮ ಹತ್ರ. ಯಾಕೆ ಅಂತಂದರೆ ನಿಮ್ಗೆ ಅರ್ಜೆಂಟ್ ಇರೋದು ಅವನನ್ನು ತೊಗೊಂಡು ಬಂದ್ಬಿಡ್ಬೇಕು, ಕ್ರಿಸ್ತನ ವಲಯಕ್ಕೆ ಕರ್ಕೊಂಡ್ಬಂದ್ಬಿಡ್ಬೇಕು ಅಂತಾನೆ ಹೊರತು, ಅವನೊಳಗೆ ಯಾವ್ಯಾವ ದೋಷಗಳಿರ್ಬೋದು ಅದನ್ನು ತಿದ್ದಬೇಕು ಅನ್ನೋಂಥದ್ದು ನಿಮ್ಮ ಹತ್ರ ಆಗಲಿಲ್ಲ. ಅದಕ್ಕೆ ಬಾಬಾ ಸಾಹೇಬರು ಯಾಕೆ ಕ್ರಿಶ್ಚಿಯನ್ರು ಕ್ಯಾಸ್ಟನ್ನು ಮೇಂಟೈನ್ ಮಾಡಿದರು ಅನ್ನೋದಕ್ಕೆ ಡಾಕ್ಟರ್ ಹೇಯ್ನ್ ಅನ್ನೋವನ್ನ ಉಲ್ಲೇಖ ಮಾಡ್ತಾರೆ. ಡಾಕ್ಟರ್ ಹೇಯ್ನ್ ಹೇಳ್ತಾನೆ, ತಮ್ಮ ಜಾತಿಯನ್ನು ಉಳಿಸಿಕೊಂಡು ಬರಲು, ಬಹಳ ಗಂಭೀರವಾದ ಮಾತಿದು, ತಮ್ಮ ಜಾತಿಯನ್ನು ಉಳಿಸಿಕೊಂಡು ಬರಲು ಅನುಮತಿ ಇದ್ದರೆ ಮಾತ್ರ ಹಿಂದೂಗಳು ಮತಾಂತರವಾಗಲು ಒಪ್ಪುತ್ತಾರೆ. ಹೀಗಾಗಿಯೇ ಅದನ್ನು ಉಳಿಸಿಯೇ ಮತಾಂತರ ಮಾಡಲಾಯಿತು ಅಂತ. ಬ್ರಾಹ್ಮಣನಾದವನಿಗೆ ನೀನು ನಾಳೆಯಿಂದ ಕ್ರಿಶ್ಚಿಯನ್ ಆದರೆ ಬ್ರಾಹ್ಮಣನಾಗಿರಲ್ಲ ಅಂದರೆ ನಾನು ಕ್ರಿಶ್ಚಿಯನ್ ಆಗದೇ ಇಲ್ಲ ಅಂತ. ನಾನು ಬ್ರಾಹ್ಮಣ ಜಾತಿ ಉಳಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೆ ಮಾತ್ರ ಕ್ರಿಶ್ಚಿಯನ್ ಆಗ್ತೀನಿ. ಓಕೆನಾ? ಇವರಂದ್ರು ಆ ಲೆಕ್ಕಕ್ಕಾದರೂ ಕ್ರಿಶ್ಚಿಯನ್ ಆಗು ಬಾ, ಇನ್ನು ಬ್ರಾಹ್ಮಣನಾಗಿ ಉಳಿ ಅಂತ. ಆಯಿತು, ಬ್ರಾಹ್ಮಣನಾದವನು ಹಂಗೆ ಬ್ರಾಹ್ಮಣನಾಗಿ ಉಳ್ಕೊಂಡ್ರೆ ಇನ್ನು ಲಿಂಗಾಯತನಾಗಿ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆದವನು ಅವನು ಹೆಂಗೆ ಜನರಲ್ ಕ್ರಿಶ್ಚಿಯನ್ ಆಗ್ತಾನೆ? ಅವನು ಲಿಂಗಾಯತ್ ಕ್ರಿಶ್ಚಿಯನ್ ಆಗಿ ಉಳ್ಕೊಳ್ತಾನೆ. ಇಲ್ಲಿಂದ ಹೋದವರು ಅದೇ ಹಣೆಪಟ್ಟಿಯೊಂದಿಗೆ ಅಲ್ಲಿಗೆ ಹೋಗ್ತಾರೆ. ಒಂದೇ ಒಂದು ಬದಲಾಗೋದು, ದೇವರ ಕೋಣೆಯಲ್ಲಿ ಪೂಜೆ ಮಾಡುವ ದೇವರ ಚಿತ್ರ ಬದಲಾಗುತ್ತೆ. ತುಂಬ ಕಟ್ಟರಾದರೆ. ಕಟ್ಟರ್ ಆಗಲಿಲ್ಲ ಅಂತಂದರೆ ದೇವರ ಕೋಣೆಯಲ್ಲಿ ಎಲ್ಲ ದೇವರುಗಳ ಜೊತೆ ಜೀಸಸ್ ಕ್ರೈಸ್ಟ್ ಫೋಟೋ ಬರುತ್ತೆ, ಬಿಟ್ಟರೆ ಇನ್ನೇನೂ ಬದಲಾವಣೆ ಆಗೋದಿಲ್ಲ. ಹೆಚ್ಚಂದರೆ ಏನಾಗ್ಬೋದು, ಕನ್ವರ್ಷನ್ ಆದ ಆರಂಭದ ದಿನಗಳಲ್ಲಿ ತುಳಸಿ ಕಟ್ಟೆ ಮಾಯ ಆಗ್ಬೋದು, ಅದು ಹೊರಗಡೆ ಕಾಣುತ್ತಲ್ಲ, ಅದೊಂದು ಬಿಟ್ಟರೆ ಇನ್ನು ಹೆಚ್ಚು ಬದಲಾವಣೆಗಳು ಕಂಡು ಬರೋದಿಲ್ಲ ಅಂತ. ಮತ್ತು ಇವರು ಎಷ್ಟು ಗೊಂದಲಕಾರಿಯಾಗಿರ್ತಾರೆ ಅಂತಂದರೆ, ಬಾಬಾ ಸಾಹೇಬರು, ನಾನು ನಿನ್ನೆ ಅದನ್ನು ಚರ್ಚೆ ಮಾಡ್ತಿದ್ನಲ್ಲ, ಸೈದ್ಧಾಂತಿಕವಾಗಿ ಹಿಂದೂ ಧರ್ಮವನ್ನು ವಿರೋಧಿಸಿ ಬಂದವರಲ್ಲ, ಯಾವುದೋ ಲಾಭ ಸಿಗುತ್ತೆ ಅನ್ನೋ ಕಾರಣಕ್ಕಷ್ಟೇ ಬಂದವರು ಅಂತ ಬಾಬಾ ಸಾಹೇಬರು ಹೇಳ್ತಾರೆ, ನಾನು ಹೇಳ್ತಿರೋದಲ್ಲ. ಇವತ್ತು ಜನ ಆಡ್ಕೊಳ್ತಾರೆ ರೈಸ್ ಬ್ಯಾಗಿಗೋಸ್ಕರ ಕನ್ವರ್ಟ್ ಆಗ್ತಾರೆ ಅಂತ. ಬಾಬಾ ಸಾಹೇಬ್ರೇ ಹೇಳ್ತಾರೆ ತಾತ್ಕಾಲಿಕವಾದ ಲಾಭಕ್ಕೋಸ್ಕರ ಕನ್ವರ್ಟ್ ಆದವರು ಬಹಳ ಜನ ಇದ್ದಾರೆ ಅಂತ. ಒಂದು ಡಾಕ್ಟ್ರು ಈ ಆಶ್ರಮದಿಂದ ಒಂದು ಹಳ್ಳಿಗೆ ಡಾಕ್ಟರಾಗಿ ಹೋಗ್ತಿದ್ದವರು. ಆವಾಗ ವಾರಕ್ಕೆ ಒಂದಿನ ಹೋಗ್ತಿದ್ರು. ಇವರು ಹೋಗಬೇಕಾದಾಗ ಒಂದಷ್ಟು ಹೆಣ್ಮಕ್ಳು ಬಂದಿದ್ದಾರೆ. ವಯಸ್ಸಾಗಿರೋಂಥ ಒಬ್ಬ ಅಜ್ಜಿ, ಆ ಅಜ್ಜಿ ಹೆಸರು ಕೇಳಿದ್ದಾರೆ. ಹೆಸರು ಕೇಳಿ ಅವರು ನೋಡಿದರೆ ಕುತ್ತಿಗೆ ಮೇಲೊಂದು ಕ್ರಾಸ್ ಇದೆ. ಹೆಸರು ಹಿಂದುವಿನದ್ದು, ಕುತ್ತಿಗೆ ಮೇಲೆ ಕ್ರಾಸ್ ಇದೆ. ಕ್ರಾಸ್ ಇದ್ದಾಗ ಅವ್ರು ಕೇಳಿದ್ರಂತ, ಅಲ್ಲಮ್ಮ ಅದೇನು ಕ್ರಾಸ್ ಹಾಕ್ಕೊಂಡಿದ್ಯಾ? ನಾವು ಕ್ರಿಶ್ಚಿಯನ್ರು ಅಂದ್ರಂತ ಅಜ್ಜಿ.
ಹಂಗಂದ ತಕ್ಷಣ ಈ ಡಾಕ್ಟ್ರು ಯಾವಾಗಿಂದ ಕ್ರಿಶ್ಚಿಯನ್ನು, ಯಾವಾಗಲಿಂದಲೂ ಕ್ರಿಶ್ಚಿಯನ್ ನಾವು ಒಂದು ಸ್ವಲ್ಪ ಜೋರಾಗಿ ಹೇಳ್ತಂತೆ, ಅಂದರೆ ಒಳಗೆ ತುಂಬಿಕೊಂಡ್ರು ನಾನು ಹಿಂದೂ ಅಂತ ಹೇಳ್ಕೊಳ್ಬಾರ್ದು ಅಂತ. ಕೊನೆಗೆ ತಕ್ಷಣ ಡಾಕ್ಟ್ರ್ ಹೇಳಿದ್ರಂತೆ, ನೋಡು ನೀನು ಕ್ರಿಶ್ಚಿಯನ್ ಆಗಿದ್ದರಿಂದ ದೊಡ್ಡ ಪ್ರಾಬ್ಲಮ್ ನಿನಗೀಗ ಏನು, ಸ್ವರ್ಗಕ್ಕೆ ಎಂಟ್ರಿ ಇಲ್ಲ ನಿನಗೆ ಅಂತ. ಸ್ವಲ್ಪ ಗಾಬರಿ ಆಯಿತು ಆಕೆಗೆ. ಸ್ವರ್ಗಕ್ಕೆ ಯಾಕೆ ಎಂಟ್ರಿ ಇಲ್ಲ, ನನಗೆ ಯಾಕೆ ಕಳಿಸಲ್ಲ? ಯಾಕೆ ಕಳಿಸಲ್ಲ ಅಂದರೆ ಸ್ವರ್ಗದ ಎಂಟ್ರೆನ್ಸಲ್ಲಿ ಜೀಸಸ್ ಕ್ರೈಸ್ಟ್ ಇರ್ತಾನೆ. ಕ್ರೈಸ್ಟಿನ ಫೋಟೋ ನೋಡಿದೆಯಾ? ಕ್ರೈಸ್ಟಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವ್ರು ನಮ್ಮವರಲ್ಲ ಅಂತ. ನಿನ್ನ ಕಲರು, ನಿನ್ನ ಹೈಟು, ನಿಂದು ಟೆಕ್ಸ್ಚರ್ ಎಲ್ಲ ನೋಡಿದ ತಕ್ಷಣ ನಮ್ಮವರಲ್ಲ ಅಂತ ಗೊತ್ತಾಗುತ್ತೆ. ನಿಂಗೆ ಎಂಟ್ರಿ ಇಲ್ಲ ಅಂದ್ಬಿಡ್ತಾರೆ. ನಿನಗೆ ಎಂಟ್ರಿ ಕೊಡಬೇಕಾಗಿರೋದು ಯಾರು? ಸೀತೆ ಕೊಡಬೇಕು. ನಿನಗೆ ಎಂಟ್ರಿ ಕೊಡಬೇಕಾಗಿರೋದು ಯಾರು? ಲಕ್ಷ್ಮಿ ಕೊಡಬೇಕು. ನೋಡ್ಲಿಕ್ಕೆ ಅವಳ ಥರನೇ ಕಾಣ್ತಾ ಇದೆಯಾ ನೀನು? ಲಕ್ಷ್ಮಿ ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ಬಾ ನಮ್ಮಮ್ಮ ನೀನು ಬಾ ಅಂತ ಕರ್ಕೊಂಡು ಹೋಗ್ತಾಳೆ. ಇಲ್ಲದೆ ಆದರೆ ಸ್ವರ್ಗಕ್ಕೆ ಎಂಟ್ರಿ ಇಲ್ಲ. ಕಣ್ಣೀರು ಹಾಕೋಕ್ಕೆ ಶುರು ಮಾಡಿಬಿಡ್ತಂತೆ. ನಾನು ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ತೆಗಿಯೋದು ಕ್ರಾಸ್, ಹೋಗ್ತೇನೆ ಸ್ವರ್ಗಕ್ಕೆ ಅಂತ. ಅವ್ರು ನಂಗೆ ಹೇಳ್ತಾರೆ, ಅವ್ರು ಪಾಪದವ್ರು ಕಣ, ಅವ್ರಿಗೆ ಬರೀ ಸುಳ್ಳೇಳಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಮ್ಮವ್ರು ಯಾರಾದರೂ ಸಣ್ಣ ಕೆಲಸ ಮಾಡಿದ್ರು ವಾಪಸ್ ಕರ್ಕೊಂಡು ಬರ್ಬೋದು ಅವರನ್ನು ಅಂತ. ಅಂದರೆ ಈ ಥರ ಕನ್ವರ್ಟ್ ಆದವರು. ಅವರು ಸೈದ್ಧಾಂತಿಕವಾಗಿ ತುಂಬ ಬಲವಾಗಿದ್ದಾರೆ ಅಂತಲ್ಲ, ಸಣ್ಣದೊಂದು ಪವಾಡ ಅಲ್ಲಿ ನಡೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೋಗ್ತಾರೆ. ಇದೇ ಪವಾಡ ನಾಳೆ ಸಾಯಿಬಾಬಾ ಮಂದಿರದಲ್ಲಿ ನಡೆಯುತ್ತೆ ಅಂದರೆ ಅಲ್ಲಿಗೆ ಹೋಗ್ತಾರೆ. ಸೊ ಈ ಕಲ್ಪನೆಯನ್ನು ಇಟ್ಕೊಂಡು ಅವ್ರು ಹೇಳ್ತಾರೆ, ಜಾತಿಯನ್ನು ಉಳಿಸ್ಕೊಂಡು ಬರ್ಲಿಕ್ಕೆ ಬಿಟ್ಟರೆ ಹಂಗಾಗತ್ತೆ ಅಂತ. 1841 ಮಚಲಿಪಟ್ಟಣದ ಪ್ರೊಟೆಸ್ಟೆಂಟ್ ಪ್ರೀಚರ್ ರಾಬರ್ಟ್ ನೋಬೆಲ್, ಇದು ಕೇಳಿ ಭಾಳ ಗಂಭೀರವಾಗಿದೆ, ಹೇಗೆ ಇದ್ದರು ಅವರ ಆಲೋಚನೆಗಳು, ತನ್ನ ಶಾಲೆಗೆ ಅವನ ಇಲ್ಲಿನ ಶಾಲೆಗೆ ಪರ್ಯಾಯಗಳನ್ನು, ಸಮಗಾರರನ್ನು ಅಂದರೆ ಚಮ್ಮಾರರನ್ನು ಮತ್ತು ಭಂಗಿಗಳನ್ನು ಸೇರಿಸೋದಿಲ್ಲ ಅಂತ ಕಾನೂನು ಮಾಡಿದ್ದಂತೆ ಸ್ಕೂಲಿಗೆ. ತುಂಬ ವಿರೋಧ ಬಂದಾಗ ಅವನು ಏನು ಹೇಳ್ತಾನೆ ಕೇಳಿಸ್ಕೊಳ್ಳಿ. ಇಂಗ್ಲೆಂಡಿನ ಅತ್ಯಂತ ವಿನಯಶೀಲ ಮಕ್ಕಳು ತಮ್ಮ ಕೈ ಕೆಳಗೆ ಕೆಲಸ ಮಾಡುವ ಆಳಿನ ಮಕ್ಕಳೊಂದಿಗೆ ಕಲಿಯೋದನ್ನು ಅವರ ತಂದೆ ತಾಯಿಗಳು ಇಷ್ಟಪಡೋದಿಲ್ಲ. ಅವನು ಹೇಳ್ತಾನೆ, ಇಂಗ್ಲೆಂಡ್ನಲ್ಲಿ ನಮ್ದೆಲ್ಲ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಶ್ರೀಮಂತರ ಮಕ್ಕಳು ತಮ್ಮ ಮನೆ ಕೆಲಸದವರೊಂದಿಗೆ ಆಡೋದನ್ನು, ಸೇರೋದನ್ನು, ಮಾತನಾಡೋದನ್ನು ತಂದೆ ತಾಯಿದ್ರು ಒಪ್ಪಿಕೊಳ್ಳೋದಿಲ್ಲ. ನಾನು ಚಿಕ್ಕನ್ನಲ್ಲಿ ಹಳ್ಳಿ ಹುಡುಗರೊಂದಿಗೆ ಆಡಲು ಹೋಗ್ತಿದ್ದಕ್ಕೆ ನನ್ನ ತಂದೆ ಚೆನ್ನಾಗಿ ಬೈದಿದ್ದಾರೆ. ನನ್ನ ಕೆಲಸದವರೊಂದಿಗೆ ಮಾತನಾಡೋದು ನನಗೆ ನಿಷಿದ್ಧವಾಗಿತ್ತು. ಯುರೋಪ್ನಲ್ಲಿರುವಂಥ ನಮಗೆ ಈ ಥರ ಇರಬೇಕಾದ್ರೆ ಇಲ್ಲಿರುವಂಥ ಒಬ್ಬ ಬ್ರಾಹ್ಮಣನನ್ನು ನೀವು ಕೆಳವರ್ಗದವರೊಂದಿಗೆ ಓದ್ಲಿಕ್ಕೆ ಕೂತ್ಕೊ ಅಂತಂದರೆ ಅವನು ಹೆಂಗ್ರಿ ಒಪ್ಕೋತಾನೆ? ಹೀಗಾಗಿ ನಾನು ಕಾನೂನು ಮಾಡಿದ್ದೀನಿ, ಇದು ಬ್ರಾಹ್ಮಣರು ಅಥವಾ ಮೇಲ್ವರ್ಗದವರ ಸ್ಕೂಲು, ಇದಕ್ಕೆ ಬೇರೆಯವ್ರು ಬರುವಂತಿಲ್ಲ ಅಂತ ಫಾದರ್ ಅದವನು ಹೇಳ್ತಾನೆ. ಪ್ರೀಚರ್ ಆಗಿದ್ದ ರಾಬರ್ಟ್ ನೋಬೆಲ್ ಹೇಳ್ತಾನೆ. ಇದು ಭಾರತದಲ್ಲಿ ಅವತ್ತಿನ ದಿನಗಳಲ್ಲಿ ಇದ್ದಿದ್ದು. ಅದಕ್ಕೆ ಅವನು ಹೇಳ್ತಾನೆ, ಅಕಸ್ಮಾತ್ ನಾವೇನಾದರೂ ಬ್ರಾಹ್ಮಣರು ಮತ್ತು ಇವರನ್ನು ಒಟ್ಟಾಗಿ ಕೂರಿಸಿದ್ರೆ ಇದು ಅಕ್ರೈಸ್ತೀಯ ಆಗತ್ತೆ, ಅವೈಚಾರಿಕ ಆಗತ್ತೆ ಅಂತ ಅವ್ರು ಹೇಳ್ತಾರೆ ಅಂತ ಬಾಬಾ ಸಾಹೇಬ್ರು ಹೇಳ್ತಾರೆ. ಬಾಬಾ ಸಾಹೇಬರು ಮುಂದುವರೆದು ಒಂದು ಪ್ರಶ್ನೆ ಕೇಳ್ತಾರೆ, ಇವರೆಲ್ಲ ಎಂಥ ಹುಚ್ಚರಪ್ಪ, ನಾಳೆ ಏನಾದರೂ ಕೆಲವು ದಲಿತರು ಕನ್ವರ್ಟ್ ಆದವರು ಅಥವಾ ಕನ್ವರ್ಟ್ ಆಗಲಿಕ್ಕೆ ಇವರು ಪ್ರೇರಣೆ ಕೊಡ್ತಾ ಇರೋರು ಎದ್ದು ನಿಂತ್ಕೊಂಡು ಜಾತಿ ಪದ್ಧತಿ ನಾಶ ಮಾಡದೆ ಹಿಂದೂ ಒಬ್ಬ ಕ್ರೈಸ್ತನಾದರೆ ಏನು ಬರುತ್ತ್ರಿ ಅಂತ ಕೇಳಿದರೆ ಇವ್ರು ಏನು ಉತ್ತರ ಕೊಡ್ತಾರೆ? ಉತ್ತರ ಕೊಡುವ ಯೋಗ್ಯತೆಯಾದರೂ ಇದೆಯಾ ಅಂತ ಬಾಬಾ ಸಾಹೇಬರು ಕೇಳ್ತಾರೆ. ಕೇಳಿ ಕೊನೆಗೊಂದು ವರ್ಡಿಕ್ಟ್ ಕೊಡ್ತಾರೆ. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸಂಗತಿ, ಯಾರ್ಯಾರು ಇವತ್ತು ಕ್ರೈಸ್ತರ ಪರವಾಗಿ ಮಾತನಾಡ್ತಿದ್ದಾರೋ, ನಾವು ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದ್ದೀವಿ ಅಂತ ಮಾತನಾಡ್ತಿದ್ದಾರೋ, ಅವರಿಗೆಲ್ಲರೂ ಬಾಬಾ ಸಾಹೇಬರು ಈ ಮಾತನ್ನು ಕೇಳಿಸ್ಬೇಕು. ಬಾಬಾ ಸಾಹೇಬರು ಹೇಳ್ತಾರೆ, ರೋಮನ್ ಸಾಮ್ರಾಜ್ಯದಲ್ಲಿ ಗುಲಾಮಗಿರಿಯ ಅಂತ್ಯಕ್ಕೆ ಕ್ರೈಸ್ತ ರಿಲಿಜನ್ನ ಪ್ರಭಾವ ಕಾರಣ ಎನ್ನುವುದು ಚರ್ಚಾಸ್ಪದ. ಕ್ರೈಸ್ತ ರಿಲಿಜನ್ನಿಂದ ಗುಲಾಮಗಿರಿ ಅಂತ್ಯವಾಗಲಿಲ್ಲ, ಅದರ ಅರ್ಥ. ನೆಕ್ಸ್ಟ್ ಹೇಳ್ತಾರೆ, ಕ್ರೈಸ್ತ ರಿಲಿಜನ್ ಒಂದು ಸಂಸ್ಥೆಯಾಗಿ ರೂಪುಗೊಂಡ ನಂತರವೂ ಯುರೋಪಿನಲ್ಲಿ ಗುಲಾಮಗಿರಿ 100 ವರ್ಷಗಳು ಮುಂದುವರೆದಿತ್ತು ಎನ್ನುವುದು ನಿಸ್ಸಂದೇಹ. ಅಮೆರಿಕಾದಲ್ಲಿ ನೀಗ್ರೋಗಳ ಗುಲಾಮಗಿರಿ ಅಂತ್ಯಗೊಳಿಸಲು ಕ್ರೈಸ್ತ ರಿಲಿಜನ್ ಸಾಕಾಗಲಿಲ್ಲ ಎಂಬುದು ಅವಿರೋಧದ ಸಂಗತಿ. ನೀವು ಸಮಾನತೆಯನ್ನು ನಿಮ್ಮ ದೇಶದಲ್ಲೇ ತರಲಿಲ್ಲ, ನಮ್ಮ ದೇಶದಲ್ಲಿ ಏನು ಮಣ್ಣಂಗಟ್ಟಿ ತರದು ನೀವು ಅಂತ ಬಾಬಾ ಸಾಹೇಬರು ಕೇಳಿದ್ರು. ಹಂಗೆ ಕೇಳಿ ಮುಂದುವರೆದು ಹೇಳ್ತಾರೆ, ಮತೀಯರಿಂದ ನಿರಾಕರಿಸಲ್ಪಟ್ಟ ಕ್ರೈಸ್ತ ಮತೀಯರಿಂದ ನಿರಾಕರಿಸಲ್ಪಟ್ಟ ಸ್ವಾತಂತ್ರ್ಯ ಪಡೆಯಲು ನೀಗ್ರೋಗಳು ನಾಗರಿಕ ಯುದ್ಧವನ್ನೇ ನಡೆಸಬೇಕಾಯಿತು. ಕ್ರೈಸ್ತ ಮತಕ್ಕೆ ಪರಿವರ್ತನೆಯಾಗಿದ್ದರಿಂದ ಆಗಲಿಲ್ಲ. ಅಂದರೆ ಕ್ರೈಸ್ತ ಮತದ ಲಿಮಿಟೇಷನ್ನ ಬಾಬಾ ಸಾಹೇಬರು ತುಂಬ ಚೆನ್ನಾಗಿ ಮುಂದಿಟ್ಟು ಹೇಳಿದರು. ಇದು ಕ್ರೈಸ್ತ ಮತ ಫಾರ್ ಯು ಅಂತ. ವಿಚಾರವೊಂದನ್ನು ಬಿತ್ತಿ ಅದನ್ನು ಪವಾಡಗಳ ಮೂಲಕ ಮೊಳಕೆಯೊಡೆಯಲಿ ಎಂದು ಕಾಯುತ್ತ ಕೂರುವ ಮನೋಭಾವದಿಂದಲೇ ಅಸ್ಪೃಶ್ಯನೊಬ್ಬ ಕ್ರೈಸ್ತನಾಗಿಯೂ ಅಸ್ಪೃಶ್ಯನಾಗಿಯೇ ಇರ್ತಾನೆ. ಒಂದು ವಿಚಾರ ಬಿತ್ತದಂತೆ, ಇದು ಮೊಳಕೆ ಹೊಡಿಲಿಕ್ಕೆ ಏನೋ ಪವಾಡ ಆಗಲಿ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅಂತ. ಪವಾಡವಾಗಲಿ ಅಂತ ವೆಯ್ಟ್ ಮಾಡುವಂಥ ಕ್ರಿಶ್ಚಿಯನ್ ಪಾದ್ರಿಗೂ ಸ್ವಲ್ಪ ಸಮಯ ಬೇಕಾಗತ್ತೆ ಇದೆಲ್ಲವೂ ಸರಿ ಹೋಗಲಿಕ್ಕೆ ಅಂತ ಹೇಳುವಂಥ ಮಹಾತ್ಮ ಗಾಂಧೀಜಿಗೂ ಬಹಳ ಡಿಫರೆನ್ಸ್ ಇರಬಾರ್ದು. ಯಾಕೆ ಡಿಫರೆನ್ಸ್ ಇರುತ್ತೆ?
ಈಗ ನಮ್ಮನ್ನೇ ಕೇಳಿದರೆ ಅಸ್ಪೃಶ್ಯತೆ ಯಾಕೆ ಹೋಗ್ತಾ ಇಲ್ಲ ಅಂತ ಕೇಳಿದ್ರೆ ನಾವೇನು ಹೇಳ್ತೀವಿ ಹೇಳಿ? ಏಯ್, ಇಷ್ಟು ವರ್ಷದಿಂದ ಇದೆ, ಹೋಗ್ಲಿಕ್ಕೆ ಸ್ವಲ್ಪ ಟೈಮ್ ಕೊಡು ಅಂತ. ಹೆಂಗಿದೀವಿ ನೋಡಿ. ಯಾಕೆ ಹೇಳಿ ಹೋಗ್ಲಿಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತ? ಬೇರೆಯವ್ರ ಮೇಲೆ ತಾನೇ ಆಗ್ತಿರೋದು. ಅದು ನನ್ನ ಮೇಲೆ ಆಗ್ತಾ ಇದ್ರೆ ನಾಳೆ ಬೆಳಗ್ಗೆನೇ ಹೋಗಬೇಕು. ಅದು ಹೆಂಗೆ ಮಾಡ್ತೀರಾ? ಆದರೆ ಬೇರೆಯವ್ರ ಮೇಲೆ ಆಗ್ತಾ ಇದ್ರೆ ಸ್ವಲ್ಪ ಹೋಗ್ಲಿ ಬಿಡು, ಅವನ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳ ಕಾಲಕ್ಕೆ ಹೋಗುತ್ತೆ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಕ್ರಿಶ್ಚಿಯನ್ ಪಾದ್ರಿಗಳು ಹೇಳ್ತಾರೆ, ಇವತ್ತು ವಿಚಾರ ಬಿತ್ತಿದ್ದೀವಿ, ಅದು ಪವಾಡ ಸದೃಶವಾಗಿ ಮೊಳಕೆಯೊಡೆದು ಮೇಲೇಳುತ್ತೆ ಅಂತ ಅವ್ರು ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಕ್ರೈಸ್ತರ ಬೋಧೆ ಇದೆಯಲ್ಲ, ಇತರರನ್ನು ಪ್ರೀತಿಸಬೇಕು ಅಂತ, ಅದು ಮೌಲ್ಯಯುತವಾದ್ದು ನಿಜ. ಆದರೆ ಕ್ರೈಸ್ತರ ಆಧ್ಯಾತ್ಮಿಕ ಬೋಧೆಗೂ ಅವರ ಸಾಮಾಜಿಕ ಚಿಂತನೆಗಳಿಗೂ ತಾಳಮೇಳ ಎಲ್ಲೂ ಇಲ್ಲ, ಯಾವ ಸಂಬಂಧವೂ ಇಲ್ಲ. ತಪ್ಪುಗಾರನಿಗೆ ಪ್ರತಿನಿತ್ಯ ದೋಷಮುಕ್ತ ನೀಡಿ ಇತರರಿಗೆ ಒಳ್ಳೇದು ಮಾಡಿ ಅಂತ ಹೇಳ್ತಾ ಇದ್ರೆ ತಪ್ಪು ಮಾಡೋನು ಮಾಡ್ತಾನೇ ಇರ್ತಾನೆ, ಒಳ್ಳೇದು ಮಾಡೋನು ಸಾಯ್ತಾನೇ ಇರ್ತಾನೆ. ಇದು ಕ್ರೈಸ್ತ ಮತದಲ್ಲಿ ನಡೆಯುವಂಥ ಪ್ರಕ್ರಿಯೆ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಅದಕ್ಕೆ ಅವರು ತುಂಬ ನೋವಿನಿಂದ ಇನ್ನೊಂದು ಗಂಭೀರವಾದ ಸಂಗತಿಯನ್ನು ಹೇಳ್ತಾರೆ. ಬಹುಶಃ ನನಗನ್ಸುತ್ತೆ ಇವತ್ತಿಗೂ ಕೂಡ ಈ ಪ್ರಾಬ್ಲಮ್ ಇದೆ. ನೀವು ಸೀರಿಯಸ್ ಆಗಿ ನಾನು ಬಾಬಾ ಸಾಹೇಬರನ್ನು ಯಾಕೆ ಆಲೋಚನೆ ಮಾಡ್ತೀನಿ, ಓದಬೇಕಾದಾಗ ಬಹಳ ಖುಷಿ ಅನಿಸುತ್ತೆ ಅಂತಂದರೆ, ಈ ಆ್ಯಂಗಲಲ್ಲಿ ನಾವು ಯಾವಾಗಲೂ ನೋಡಿಯೇ ಇರೋದಿಲ್ಲ. ನಮಗೆ ಭಾರತದಲ್ಲಿ ತಪ್ಪಿತಸ್ಥರಾಗಿ ತಕ್ಷಣಕ್ಕೆ ಮುಸಲ್ಮಾನರು ಕಂಡುಬಿಡ್ತಾರೆ. ಕರೆಕ್ಟು, ಅವ್ರು ಮಾಡುವ ಅಗ್ರೆಸಿವ್ನೆಸ್ಸು, ಅವ್ರು ಆಡುವ ಮಾತುಗಳು, ಅವರಲ್ಲಿರುವಂಥ ಆ ಸ್ಪಿರಿಟ್ಟು, ಇವೆಲ್ಲ ನೋಡಿದಾಗ ತಪ್ಪಿತಸ್ಥರು ಅಂತ ಕಂಡುಬಿಡ್ತಾರೆ. ಆದರೆ ಕ್ರಿಶ್ಚಿಯನ್ರು ಕಾಣೋದಿಲ್ಲ. ಬಾಬಾ ಸಾಹೇಬರು ಗುರುತಿಸ್ತಾರೆ ಅದನ್ನು. ಏನು ಹೇಳ್ತಾರೆ ಗೊತ್ತಾ? ಅಸ್ಪೃಶ್ಯತೆ ತೊಲಗಿಸಲು ಕ್ರೈಸ್ತ ಮತ ಪ್ರಚಾರಕರು ಶ್ರಮಿಸಿಲ್ಲ ನಿಜ, ಇದಕ್ಕಿಂತ ನೋವಿನ ಸಂಗತಿ ಅಂತಂದರೆ ಮತಾಂತರಗೊಂಡ ಅಸ್ಪೃಶ್ಯನ ನಿಷ್ಕ್ರಿಯತೆ. ಅವನು ಎಷ್ಟು ಮತಾಂತರಗೊಂಡ ಮೇಲೆ ನಿಷ್ಕ್ರಿಯನಾಗ್ಬಿಡ್ತಾನೆ ಅಂತಂದರೆ, ಹಿಂದಿನ ಎಲ್ಲ ನೋವುಗಳನ್ನು ಅವನು ಇವತ್ತೂ ಅನುಭವಿಸ್ತಿದ್ದಾನೆ. ಆದರೆ ಮತಾಂತರವಾಗದ ಅಸ್ಪೃಶ್ಯರು ಈ ನೋವಿನ ವಿರುದ್ಧ ಹೆಂಗೆ ಪ್ರತಿಭಟನೆ ಮಾಡ್ತಾರಲ್ಲ, ಹಾಗೆ ಮತಾಂತರಗೊಂಡ ಕ್ರಿಶ್ಚಿಯನ್ ಒಂದು ಪ್ರತಿಭಟನೆ ಮಾಡಿದ್ದನ್ನು ನಾನು ನೋಡಲಿಲ್ಲ ಅಂತಾರೆ. ಏನು ಅಬ್ಸರ್ವೇಷನ್ ನೋಡಿ ಇದು. ಮತಾಂತರಗೊಳ್ಳದ ಒಬ್ಬ ದಲಿತ ವ್ಯಕ್ತಿ ತನ್ನನ್ನು ದೇವಸ್ಥಾನದ ಒಳಗೆ ಬಿಡಲಿಲ್ಲ ಅಂತಂದ್ರೆ ಆಕ್ರೋಶ ವ್ಯಕ್ತಪಡಿಸ್ತಾನೆ. ಏನ್ರಿ ಯಾಕ್ರಿ ಬಿಡಲ್ಲ ಅಂತ ಕೇಳ್ತಾನೆ. ನೀರು ಕುಡಿಲಿಕ್ಕೆ ಕೊಡಲಿಲ್ಲ ಅಂತಂದ್ರೆ ಯಾಕ್ರಿ ಕೊಡಲ್ಲ, ನಾನು ಸರ್ಕಾರದ ಹತ್ರ ಗಲಾಟೆ ಮಾಡ್ತೀನಿ ಅಂತ ಹೇಳ್ತಾನೆ. ಅವನಲ್ಲೊಂದು ಆಕ್ರೋಶ ಜಾಗೃತವಾಗುತ್ತೆ. ಆದರೆ ಒಮ್ಮೆ ಮತಾಂತರಗೊಂಡ ಅಂದರೆ ಆಕ್ರೋಶ ಸತ್ತೋಗುತ್ತೆ. ಬಾಬಾ ಸಾಹೇಬರು ಹೇಳ್ತಾರೆ, ಆ ಥರ ಮತಾಂತರಗೊಂಡ ಕ್ರಿಶ್ಚಿಯನ್ರು ಒಂದು ಸಭೆ ನಡೆಸಿದ್ದನ್ನು ನಾನು ಇದುವರೆಗೂ ನೋಡಲಿಲ್ಲ. ಹಾಗಂತ ಅವನಿಗೆ ಅಸ್ಪೃಶ್ಯತೆ ಇಲ್ವಾ? ಸೈಮನ್ ಕಮಿಷನ್ಗೆ ಅವನೇ ಲೆಟರ್ ಬರೆದಿದ್ದಾನೆ, ನಮ್ಗೆ ಅಸ್ಪೃಶ್ಯತೆ ಇದೆ ಅಂತ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಅವ್ನು ಸೈಮನ್ ಕಮಿಷನ್ಗೆ ಲೆಟರ್ ಬರಬೇಕು, ಕೈ ಕಟ್ಕೊಂಡು ಕೂತ್ಕೋಬೇಕು ಅಷ್ಟೇ, ಇನ್ಯಾವ ಪ್ರತಿಭಟನೆಗೂ ಮುಂದಾಗೋದಿಲ್ಲ. ಯಾಕೆ ಹಿಂಗೆ? ಇವತ್ತಿಗೂ ಹಂಗೆ ಇದೆ. ಬಾಬಾ ಸಾಹೇಬರು ಇದಕ್ಕೊಂದು ರೀಸನ್ ಕೊಡ್ತಾರೆ ನೋಡಿ. ಅವರಿಗೂ ಶೋಷಣೆ ಇದೆ, ಅವರಲ್ಲೂ ವಿದ್ಯಾವಂತರಿದ್ದಾರೆ, ಆದರೆ ಅವ್ರು ಯಾಕೆ ಹೋರಾಟ ಮಾಡ್ತಿಲ್ಲ ಅಂತ ಕೇಳಿದರೆ ಅದಕ್ಕೊಂದು 3 ಪ್ರಮುಖ ಕಾರಣವನ್ನು ಕೊಡ್ತಾರೆ. ಮೊದಲನೇದು, ಅಸ್ಪೃಶ್ಯ ವಿದ್ಯಾವಂತರು, ಅಂದರೆ ಅಸ್ಪೃಶ್ಯ ಕ್ರೈಸ್ತ ವಿದ್ಯಾವಂತರು ಅಲ್ಲಿನ ಅನಕ್ಷರಸ್ಥ ಅಸ್ಪೃಶ್ಯರಿಂದ ದೂರ ಮೇಂಟೈನ್ ಮಾಡ್ತಾರೆ. ಅವರ ಆಸೆ ಆಕಾಂಕ್ಷೆ, ನೋವು, ತೊಳಲಾಟ, ಯಾತನೆಗಳಿಂದ ದೂರ ಇದ್ದಾರೆ. ಹೀಗಾಗಿ ಅಲ್ಲಿ ಜನಸಂಘಟನೆಯೇ ಆಗ್ತಾ ಇಲ್ಲ. ಇದು ಮೊದಲನೇದು. ದಲಿತ ಕ್ರಿಶ್ಚಿಯನ್ರಲ್ಲಿ ಜನಸಂಘಟನೆ ಇಲ್ಲ, ಇವತ್ತಿಗೂ ಜನಸಂಘಟನೆ ಇಲ್ಲ. ಎರಡನೇದು, ಅಸ್ಪೃಶ್ಯರಲ್ಲಿ ಪ್ರೇರಣೆಯ ಕೊರತೆ ಇದೆ ಅಂತ. ಅಸ್ಪೃಶ್ಯ ಕ್ರಿಶ್ಚಿಯನ್ರಲ್ಲಿ ಪ್ರೇರಣೆ ಕೊಡೋರು ಕೊರತೆ ಇದ್ದಾರೆ. ಹಿಂದೂಗಳಲ್ಲಿ ಅಥವಾ ಅಸ್ಪೃಶ್ಯ ಹಿಂದೂಗಳಲ್ಲಿ ಪ್ರೇರಣೆ ಸಿಕ್ಕಾಪಟ್ಟೆ ಇದೆ. ಅವನು ಭೀಮಾ ಕೋರೆಗಾಂವ್ದೊಂದು ಸ್ತೂಪವನ್ನು ಇಟ್ಕೊಂಡು ಪ್ರೇರಣೆ ಪಡ್ಕೊಳ್ತಾನೆ, ನಾನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾನೆ. ನಾನು ಅನೇಕ ದಲಿತ ತರುಣರ ಜೊತೆ ಮಿತ್ರರಿದ್ದಾರೆ, ಅವರೆಲ್ಲ ಮಾತನಾಡುವಾಗ ಪ್ರತಿಯೊಂದಕ್ಕೂ ಒಂದು ಆಕ್ರೋಶ ವ್ಯಕ್ತವಾಗುತ್ತೆ ಮತ್ತು ಯಾವುದಕ್ಕೆ ಸಂತೋಷ ಅನಿಸ್ಬೇಕೋ ಆ ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ದಲಿತ ಕ್ರಿಶ್ಚಿಯನ್ರಿಗೆ ಈ ಥರದ ಪ್ರೇರಣೆ ಇದೆಯಾ ಅಂತ ಕೇಳಿದ್ರೆ ಬಾಬಾ ಸಾಹೇಬ್ ಹೇಳ್ತಾರೆ, ಪ್ರೇರಣೆ ಇಲ್ಲ. ಯಾಕೆ ಅಂತಂದ್ರೆ ಅವನು ಲಾಭಕ್ಕಾಗಿ ಕ್ರೈಸ್ತ ಮತಕ್ಕೆ ಬಂದಿದ್ದಾನೆ. ಅವನು ಕನ್ವರ್ಟ್ ಆದ ದಿನವೇ ಉಳಿದವ್ರು ಹೇಳಿದ್ರು, ನಿನಗೇನು ಬೇಕೋ ಅದು ಸಿಕ್ತಲ್ಲ, ಇನ್ನು ಮಾತಾಡಬೇಡ, ಬಾಯಿ ಮುಚ್ಕೊಂಡಿರು ಅಂತ. ಅಲ್ಲೇ ಪ್ರೇರಣೆ ಸತ್ತೋಯ್ತು ಅವನಿಗೆ. ಅವನು ಫೈಟ್ ಮಾಡಲಿಲ್ಲ. ನಾನು ಹಿಂದುವಾಗೆ ಇದ್ದುಕೊಂಡು ಇದನ್ನು ಗಳಿಸ್ತೀನಿ ಕಣೋ ಅಂತ ಫೈಟ್ ಮಾಡ್ಲಿಕ್ಕೆ ನಿಲ್ಲಿಲ್ಲ. ಲಾಭಕ್ಕೋಸ್ಕರ ಹೋದೆ ತಾನೆ. ಬಾಯಿ ಮುಚ್ಕೊಂಡಿರುವಂತ ಪಕ್ಕದ ಮನೆ ದಲಿತನೂ ಹೇಳ್ತಾನೆ, ನೀನು ಮಾತಾಡೋಂಗಿಲ್ಲ. ಇತ್ತೀಚೆಗೆ ಒಂದು ಕಾನೂನು ಬಂದಿದೆಯಲ್ಲ, ದಲಿತರಾಗಿ ಯಾರು ಕ್ರಿಶ್ಚಿಯನ್ನಾಗಿ ಕನ್ವರ್ಟ್ ಆಗಿದ್ದಾರೋ ಅವರು ನಿನ್ನ ಮುಂದೆ ದಲಿತ ಅಂತ ಕನ್ಸಿಡರ್ ಮಾಡಿ ಅವ್ರಿಗೆ ಬೇಕಾಗುವಂಥ ಸವಲತ್ತನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಅವ್ರನ್ನ ಕ್ರಿಶ್ಚಿಯನ್ ಅಂತ ಕನ್ಸಿಡರ್ ಮಾಡಿ ಕ್ರಿಶ್ಚಿಯನ್ರಾಗಿ ಏನು ಸಿಗಬೇಕೋ ಅದು ಮಾತ್ರ ಸಿಗಬೇಕು ಅಂತ. ಯಾರು ದಲಿತರು ಅಂತ ಗುರುತಿಸ್ಕೊಡೋದು ಯಾರು, ಯಾರು ಕ್ರಿಶ್ಚಿಯನ್ರಾಗಿದ್ದಾರೆ ಅಂತ ಗುರುತಿಸ್ಕೊಡೋದು ಯಾರು ಗೊತ್ತಾ? ಪಕ್ಕದ ಮನೆ ದಲಿತರೇ.
ಇವನು ಕನ್ವರ್ಟ್ ಆಗ್ಬಿಟ್ಟಿದ್ದಾನೆ ಸರ್ ಅಂತ. ಯಾಕಂದರೆ ಅವರಿಗೊಂದು ಕೋಪ ಇದೆ, ಇವನು ಕನ್ವರ್ಟ್ ಆಗಿ ಕ್ರಿಶ್ಚಿಯನ್ ಆಗಿ ಅಲ್ಲೂ ರೈಸ್ ತಗೋತಾನೆ, ಇಲ್ಲಿ ಬಂದು ನಂದ್ರಲ್ಲೂ ಕಿತ್ಕೋತಾನಲ್ಲ. ಅವನ ಮೊದಲ ವಿರೋಧ ಮೇಲ್ವರ್ಗದ ಹಿಂದೂಗಳು ಮತ್ತೊಬ್ಬರದ್ದು ಎದುರಿಸಬೇಕಾಗಿರೋದಲ್ಲ, ಮೊದಲ ವಿರೋಧ ಪಕ್ಕದ ಮನೆ ದಲಿತನದ್ದೇ ಎದುರಿಸಬೇಕಾಗಿರೋದು ಅವನು. ಇದೇ ಕ್ರಿಶ್ಚಿಯನ್ರಿಗೆ ಆಗ್ತಿರೋ ಭಾಳ ಕಷ್ಟ. ಅವ್ರಿಗೆ ಜಾತಿ ಸಮೇತ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ, ಈಗ ಅದನ್ನು ರಿಟ್ರೀವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ವಾಪಸ್ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ, ಅವ್ರನ್ನ ಸಮಾನತೆಯ ಅಡಿಯಲ್ಲಿ ತರಲಿಕ್ಕೆ ಆಗ್ತಿಲ್ಲ, ಅವ್ರಿಗೆ ಇದನ್ನು ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಒದ್ದಾಡ್ತಾ ಕೂತಿದ್ದಾರೆ. ಎರಡನೇದು ಅವ್ರು ಹೇಳ್ತಾರೆ, ಕ್ರೈಸ್ತರ ಬೋಧನೆ ಏನು ಹೇಳುತ್ತೆ ಅಂತಂದರೆ, ಮಾನವ ಪತನಕ್ಕೆ ಮೂಲ ಕಾರಣ ಅದು ಪಾಪಗಳು ಅಂತ. ಕ್ರಿಶ್ಚಿಯನ್ರ ಬೋಧನೆ ಶುರುವಾಗೋದು ಹೆಂಗೆ ಗೊತ್ತಾ? ಯು ಆರ್ ಆಲ್ ಸಿನ್ನರ್ಸ್ ಅಂತ. ಸಿನ್ನರ್ಸ್ ಯಾಕೆ? ಆಡಮನ್ನ ಭಗವಂತ ಹುಟ್ಟಿಸಿದ, ಆಡಮನಿಗೆ ಏನು ಮಾಡಬೇಡ ಅಂತ ಭಗವಂತ ಹೇಳೋಗಿದ್ನೋ ಅವನು ಅದನ್ನೇ ಮಾಡಿಬಿಟ್ಟ, ಹೀಗಾಗಿ ಅವನು ಪಾಪಿಯಾಗಿ ಪತನಗೊಂಡ. ನಾವೆಲ್ಲರೂ ಆಡಮ್ನ ಸಂತಾನಗಳೇ ಆಗಿರೋದ್ರಿಂದ, ಅವರ ಪ್ರಕಾರ ಆಡಮ್ಮನ ಮಕ್ಕಳೇ ಆಗಿರೋದ್ರಿಂದ ಅವನು ಪಾಪಿಯ ಮಕ್ಕಳು ಪಾಪಿಯೇ ಆಗಿರಬೇಕು. ನೀವು ಪುಣ್ಯವಂತರಾಗೋದು ಸಾಧ್ಯವೇ ಇಲ್ಲ. ಅಫ್ಕೋರ್ಸ್ ಪುಣ್ಯ ಅನ್ನೋ ಪದವೇ ಇಲ್ಲ ಅವ್ರ ಹತ್ರ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಅಮೆರಿಕಾದ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳೋದಲ್ಲ, ಸಿನ್ನರ್ಸ್ ಅಂತ ಕರೆಯೋದೇ ಮಹಾಪಾಪ. ನಾವು ಯಾರನ್ನೂ ಸಿನ್ನರ್ಸ್ ಅಂತ ಕರೆಯೋದಿಲ್ಲ, ನಾವು ಅಮೃತ ಪುತ್ರರು ಅಂತ ಕರಿತೀವಿ ಎಲ್ಲರನ್ನು ಅಂತ ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ಗುಡುಕ್ತಾರೆ. ಅದು ಬಹಳ ವಿಷಯ. ಈ ಕಾರಣಕ್ಕೋಸ್ಕರವೇ ಹೇಳೋದು. ಬಾಬಾ ಸಾಹೇಬರು ಇದರ ಸೂಕ್ಷ್ಮ ಸಂಗತಿಯನ್ನು ಗುರುತಿಸಿ ಹೇಳ್ತಾರೆ. ಅವರಲ್ಲಿರುವಂಥ ಮೂಲ ಸಂಗತಿ ಏನು ಅಂದರೆ, ನಾವೆಲ್ಲರೂ ಪಾಪಿಗಳೇ, ಇದನ್ನು ಅನಿವಾರ್ಯವಾಗಿ ಅನುಭವಿಸಲೇಬೇಕು, ಏನೇನು ದುಃಖ ಇದೆಯೋ ಅನುಭವಿಸಬೇಕು. ನಮ್ಮೆಲ್ಲರ ದುಃಖಗಳನ್ನು ಅನುಭವಿಸ್ಲಿಕ್ಕೆ ಅಂತ ಇರೋದು ಯಾರು ಅಂತಂದರೆ ಅದು ಕ್ರೈಸ್ತ ಮಾತ್ರ. ಅವನು ಬಂದು ನಮ್ಮೆಲ್ಲರ ಪಾಪಗಳನ್ನು ಸ್ವೀಕಾರ ಮಾಡ್ತಾನೆ, ಇನ್ಯಾರೂ ಪಾಪ ಮಾಡಲಿಕ್ಕೆ ಸ್ವೀಕಾರ ಮಾಡಲಿಕ್ಕಿಲ್ಲ. ಹೀಗಾಗಿ ಅವನನ್ನು ಕೇಳ್ಕೊಳ್ಳಿ ಅಂತ ದಾಸ್ಯ ಭಾವಕ್ಕೆ ತಳ್ಳುವಂಥ ಪ್ರಕ್ರಿಯೆಯಲ್ಲಿ ಬಾಬಾ ಸಾಹೇಬ್ರು ಹೇಳ್ತಾರೆ, ನಾವೆಲ್ಲರೂ ಪಾಪದ ಫಲವನ್ನೇ ಉಣ್ತಾ ಇರೋದ್ರಿಂದ, ಹೋರಾಟ ಮಾಡೋದ್ರಿಂದ ಏನೂ ಲಾಭ ಇಲ್ಲ ಅಂತ ಒಬ್ಬ ಅಸ್ಪೃಶ್ಯ ಕ್ರಿಶ್ಚಿಯನ್ನು ಡೇ 1 ಡಿಸೈಡ್ ಮಾಡಿಬಿಡ್ತಾನಂತೆ. ನಾವೇನೂ ಮಾಡಲಿಕ್ಕಿಲ್ಲ, ಹೋಗಿ ಕ್ರಿಸ್ತನ ಮುಂದೆ ಬೇಡ್ಕೊಳ್ಳೋದು, ನೀನು ಕಾಪಾಡಪ್ಪ ಅಂತ. ಅವನು ಹಿಂದೂ ಧರ್ಮದಲ್ಲಿದ್ದಾಗ ಹೋರಾಟ ಮಾಡಲಿಕ್ಕೆ ಪ್ರೇರಣೆ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಕರ್ಮ ಸಿದ್ಧಾಂತ, ನಿನ್ನ ಕರ್ಮ ಇದು, ನೀನು ಹಿಂಗಾಗಿ ಹುಟ್ಟಿರೋದು, ನೀನು ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಇವರು. ಹೀಗಾಗಿ ಕರ್ಮ ಸಿದ್ಧಾಂತದ ಕಾರಣ ಇಲ್ಲಿ ಲಾಭ ಇಲ್ಲ. ಅಲ್ಲಿಗಾದರೂ ಸರಿ ಹೋಗ್ಬೋದು ಅಂದರೆ ನೀನು ಪಾಪಿ, ಯು ಆರ್ ಅ ಸಿನ್ನರ್. ನೀನು ಪಾಪಿ ಆಗಿರೋದ್ರಿಂದ ನೀನು ಏನು ಮಾಡಿದ್ರೂ ಉದ್ಧಾರ ಆಗ್ಲಿಕ್ಕೆ ಆಗೋದಿಲ್ಲ. ಇದೇನಿದೆಯೋ ಅದನ್ನು ಸ್ವೀಕಾರ ಮಾಡಿ ಈಗ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಹೀಗಾಗಿ ಅಲ್ಲೂ ಇದೆ ಇಲ್ಲೂ ಇದೆ. ಹೀಗಾಗಿ ಅವನಿಗೆ ಹೋರಾಟಕ್ಕೆ ಪ್ರೇರಣೆಯೇ ಅವನಿಗೆ ಸಿಗ್ತಾ ಇಲ್ಲ ಅಂತ ಬಾಬಾ ಸಾಹೇಬ್ ಹೇಳಿದರು. ಮೂರನೇದೊಂದು ಗಂಭೀರವಾದ ಸಂಗತಿ, ಎಷ್ಟು ಕನೆಕ್ಷನ್ ಇದೆ ನೋಡಿ ಇವತ್ತಿಗೆ. ಕ್ರೈಸ್ತಮತೀಯ ವಿದ್ಯಾವಂತನಾಗಿದ್ದರೂ ಭಾರತೀಯತೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅವನು ಲೆಕ್ಕಕ್ಕಿಲ್ಲದಂತಾಗಿದ್ದಾನೆ. ಒಬ್ಬ ಕ್ರಿಶ್ಚಿಯನ್ನು ತುಂಬ ಬುದ್ಧಿವಂತನಾದರೂ ಎಷ್ಟು ಜನ ಕ್ರಿಶ್ಚಿಯನ್ರನ್ನ ಕರ್ನಾಟಕದಲ್ಲಿ ನೀವು ಮೇನ್ ಸ್ಟ್ರೀಮ್ ಚಾನೆಲ್ಗಳಲ್ಲಿ ಡಿಬೇಟ್ನಲ್ಲಿ ಕೂತ್ಕೊಂಡು ಕಾವೇರಿ ನೀರು ಕರ್ನಾಟಕದ ಬೇಕು ಅಂತ ಹೇಳಿದ್ದನ್ನು ಕೇಳಿದ್ದೀರಾ? ಎಷ್ಟು ಜನ ಕ್ರಿಶ್ಚಿಯನ್ರು ಡಿಬೇಟ್ನಲ್ಲಿ ಕೂತ್ಕೊಂಡು ಬೆಳಗಾವಿ ಗಲಾಟೆ ಸಂದರ್ಭದಲ್ಲಿ ನಾವು ಕನ್ನಡಿಗರು, ಬೆಳಗಾವಿ ನಮ್ಮದ್ದು ಅಂತ ಹೇಳೋದನ್ನು ಕೇಳಿದ್ದೀರಾ? ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತೀನಿ. ಇದೆಲ್ಲವೂ ಸರಿ ತಪ್ಪು ಮಾತಾಡ್ತಿಲ್ಲ, ಕಾವೇರಿ ಗಲಾಟೆ ಸರಿಯೋ ತಪ್ಪೋ, ಬೆಳಗಾವಿ ಬಟ್ ಆ ಸ್ಪಿರಿಟ್ ಇದೆಯಲ್ಲ, ಆ ಸ್ಪಿರಿಟ್ ನಮ್ಮಲ್ಲಿ ಎಷ್ಟು ಜನರಿಗೆ, ಆ ಕ್ರಿಶ್ಚಿಯನ್ರಲ್ಲಿ ಎಷ್ಟು ಜನರಿಗಿದೆ. ಮೂರನೇದೊಂದು ನಾನು ಕೇಳ್ತೀನಿ ನಿಮಗೆ. ಆಪರೇಷನ್ ಸಿಂಧೂರ್ ನಡೆದಾಗ ನಾವೆಲ್ಲರೂ ಹೇಳಿದ್ವಿ ಮುಸ್ಲಿಂ ಸಂಘಟನೆಗಳು ಬಂದು ಸಪೋರ್ಟ್ ಮಾಡಲಿಲ್ಲ, ಬೀದಿಗೆ ಬರಲಿಲ್ಲ, ಹೆಲ್ಪ್ ಮಾಡಲಿಲ್ಲ. ಎಷ್ಟು ಕ್ರಿಶ್ಚಿಯನ್ ಸಂಘಟನೆಗಳು ಬೀದಿಗೆ ಬಂದು ನಾವು ಸರ್ಕಾರದ ಪರವಾಗಿದ್ದೀವಿ, ಸರ್ಕಾರ ಗ್ರೇಟ್ ಕೆಲಸ ಮಾಡಿದೆ ಅಂತ ಹೇಳಿದ್ದನ್ನು ಕೇಳಿದ್ದೀರಾ? ಭಾರತ ಸಂಕಟಕ್ಕೆ ಸಿಕ್ಕಿದಾಗ ಎಷ್ಟು ಚರ್ಚ್ಗಳು ನಾವೆಲ್ಲರೂ ಈ ಸಂಡೇ ಭಾರತದ ಒಳಿತಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀವಿ ಅಂತ ಹೇಳಿದ್ದನ್ನು ಕೇಳಿದ್ದೀರಾ? ನನ್ನ ತಲೆಗೆ ಬಂದಿರಲಿಲ್ಲ ರೀ ಇದು. ಬಾಬಾ ಸಾಹೇಬರನ್ನು ಓದಿದ ಮೇಲೆ ಸುಮ್ಮನೆ ಅಂದ್ಕೊಂಡೆ, ಕರೆಕ್ಟ್ ಅಲ್ವಾ? ಯಾಕೆ ಹಿಂಗೆ? ಬಾಬಾ ಸಾಹೇಬ್ರು ಹೇಳ್ತಾರೆ, ಕ್ರೈಸ್ತಮತೀಯ ವಿದ್ಯಾವಂತನಾಗಿದ್ದರೂ ಭಾರತೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲೆಕ್ಕಕ್ಕಿಲ್ಲದಂತೆ ಬದುಕಿದ್ದಾನೆ ಅಂತ. ಬಾಬಾ ಸಾಹೇಬರ ಕಾಲದಿಂದಲೂ ಬಾಬಾ ಸಾಹೇಬ್ರು ಹೇಳ್ತಾರೆ, ಗಾಂಧೀಜಿಗೆ ಒಬ್ಬ ಕ್ರೈಸ್ತ ಪತ್ರ ಬರೆದು ಹೇಳಿದ್ನಂತೆ, ನೀವು ಯಾವಾಗ ಬರೆದ್ರು ಹಿಂದೂ ಮುಸ್ಲಿಂ ಸಿಖ್ ಅಂತ ಹೇಳ್ತೀರಿ, ನಮ್ಮನ್ನು ಸೇರಿಸೋದೇ ಇಲ್ವಲ್ಲ, ಕ್ರಿಶ್ಚಿಯನ್ರು ಅಂತ ಬರೆಯೋದೇ ಇಲ್ವಲ್ಲ, ಈಸಾಯಿ ಅಂತ ಬರೆಯೋದೇ ಇಲ್ವಲ್ಲ, ಯಾಕೆ ಹಿಂಗೆ ಮಾಡ್ತೀರಾ ಅಂತ ಗಾಂಧೀಜಿಗೆ ಪತ್ರ ಬರೆದಾಗ ಗಾಂಧೀಜಿ ಅದಕ್ಕೆ ಉತ್ತರ ಬರೆದು ಹೇಳ್ತಾರೆ, ಮುಸಲ್ಮಾನರು ಹಿಂದೂಗಳಿಗೆ ವಿರುದ್ಧವಾಗಿರೋದ್ರಿಂದ ಅವರನ್ನು ಮೇನ್ ಸ್ಟ್ರೀಮಿಗೆ ತಂದುಕೊಳ್ಳಲಿಕ್ಕೆ ನಮ್ಗೆ ಅನಿವಾರ್ಯವಾಗುತ್ತೆ. ಹಾಗೆ ಪ್ರತಿಯೊಬ್ಬರೂ ಬೇರೆ ಬೇರೆ ಕಾರಣಕ್ಕೆ ನಾವು ಹೇಳ್ತೀವಿ, ಬಟ್ ಕ್ರಿಶ್ಚಿಯನ್ರು ನಮ್ಮ ಜೊತೆ ಯಾವಾಗಲೂ ಇರೋದ್ರಿಂದ ಉಲ್ಲೇಖ ಮಾಡೋದಿಲ್ಲ. ಬಾಬಾ ಸಾಹೇಬ್ರು ಹೇಳ್ತಾರೆ, ಗಾಂಧೀಜಿ ತೇಪೆ ಹಚ್ಚಿದ್ದಾರೆ, ಸುಳ್ಳು ಹೇಳಿದ್ದಾರೆ ಅಲ್ಲಿ.
ಮುಸಲ್ಮಾನರೇನೋ ಹಿಂದೂಗಳ ವಿರುದ್ಧ ಸರಿ, ಸಿಖ್ಖರು ಯಾವತ್ತೂ ಹಿಂದೂಗಳ ವಿರುದ್ಧ ಇರಲಿಲ್ಲ. ಯಾಕೆ ಸಿಖ್ಖರನ್ನ ಪದೇ ಪದೇ ಉಲ್ಲೇಖ ಮಾಡ್ತೀರಿ, ಕ್ರಿಶ್ಚಿಯನ್ರನ್ನ ಉಲ್ಲೇಖ ಮಾಡೋದಿಲ್ಲ ಅಂತಂದರೆ, ಮುಸಲ್ಮಾನರಿಗಿಂತ ಮುಂಚಿನಿಂದ ಭಾರತೀಯ ಕ್ರೈಸ್ತ ಭಾರತದಲ್ಲಿದ್ದಾನೆ. ಅವನು ಇಲ್ಲಿನ ಸಂಸ್ಕೃತಿ ಚರಿತ್ರೆಗಳನ್ನು ರಕ್ತ ಮಾಡಿಕೊಂಡಿದ್ದಾನೆ. ಆದರೂ ಅವರು ಯಾಕೆ ಅಲಕ್ಷಿಸಲ್ಪಟ್ಟಿದ್ದಾರೆ ಅಂತಂದರೆ, ಗಂಭೀರವಾಗಿರುವಂಥ ಮಾತು. ನಮ್ಗೆ ಗೊತ್ತಿಲ್ಲ ಯಾರಾದರೂ ಕ್ರಿಶ್ಚಿಯನ್ರು ಇದನ್ನು ಓದಿದಾರೋ ಇಲ್ವೋ ಅಂತ. ಓದಿದರೆ ಮಾತ್ರ ಅವ್ರು ಎದೆ ಮುಟ್ಕೊಂಡು ನೋಡ್ಕೋಬೇಕು. ಬಾಬಾ ಸಾಹೇಬ್ರು ಹೇಳ್ತಾರೆ, ನಿರಂತರ ಬೆಳೀತಾ ಇರುವಂಥ ಭಾರತದ ರಾಷ್ಟ್ರೀಯತೆಯನ್ನು ಕಂಡು ಭಾರತೀಯ ಕ್ರೈಸ್ತ ಕುಬ್ಜನಾಗ್ತಾನೆ ಅಂತ. ಆಶ್ಚರ್ಯದ ಮಾತು. ಮೋದಿ ಅಧಿಕಾರಕ್ಕೆ ಬಂದರೆ ಭಾರತೀಯ ಕ್ರೈಸ್ತ ಕುಬ್ಜನಾಗ್ತಾನೆ. ಇವತ್ತಿನ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಕೂತ್ಕೊಂಡ್ರೆ ಅಬ್ಬಾ ನಾನು ಉಸಿರಾಡ್ಬೋದು ಅಂತಾನೆ. ಯಾಕೆ? ಯಾವತ್ತೂ ತೊಂದರೆ ಮಾಡಿದ ರೆಕಾರ್ಡ್ಸ್ ಇಲ್ಲ. ಮುಸಲ್ಮಾನರು ಸ್ವಲ್ಪ ಗಾಬರಿ ಪಟ್ಟರೆ ಅರ್ಥ ಆಗುತ್ತೆ ನನಗೆ. ಬುಲ್ಡೋಸ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ, ನಮ್ಮ ಮುಸಲ್ಮಾನರು ವೋಟ್ ಬೇಡ ಅಂತ ಹೇಳ್ತಾರೆ, ಈ ಕಾರಣಕ್ಕೆ ಗಾಬರಿಗೊಂಡಿರ್ಬೋದು. ಕ್ರೈಸ್ತರ ಬಗ್ಗೆ ಯಾವತ್ತೂ ಇಂಥ ಮಾತಿಲ್ವಲ್ಲ. ಮತ್ತು ಯಾಕೆ ಇಷ್ಟು ಆತಂಕ? ಬಾಬಾ ಸಾಹೇಬ್ರು ಹೇಳೋದು ಅವ್ರ ಕಾಲಘಟ್ಟಕ್ಕೆ, ನಾನು ನಮ್ಮ ಕಾಲಘಟ್ಟಕ್ಕೆ ತೆಗೆದುಕೊಂಡ್ರು ಇವತ್ತು ಹಾಗೆ ಇದೆ. ಬಾಬಾ ಸಾಹೇಬ್ರು ಹೇಳ್ತಾರೆ, ಭಾರತದ ರಾಷ್ಟ್ರೀಯತೆ ಬಲವಾಗ್ತಾ ಹೋದಂತೆ ತನ್ನ ಸುರಕ್ಷತೆಯ ಬಗ್ಗೆ ಭಾರತೀಯ ಕ್ರೈಸ್ತನಿಗೆ ಅನುಮಾನ ಯಾಕೆ? ಅವನು ಒಳಗೆ ತುಂಬಿಬಿಟ್ಟಿದ್ಯಾ, ನಾನು ಭಾರತೀಯನಾಗಿರಲ್ಲ, ಕ್ರೈಸ್ತನಾಗ್ಬಿಟ್ರೆ ನಾನು ವಿದೇಶಿಯನಾಗ್ಬಿಡ್ತೀನಿ, ಈ ದೇಶದಲ್ಲಿ ನನಗೆ ನೆಲೆ ಕಳ್ಕೊಳ್ತೀನಿ ಅಂತ ಅವನೊಳಗೆ ತುಂಬ ಹೋಗ್ಬಿಟ್ಟಿದ್ಯಾ ಅನ್ನೋ ಪ್ರಶ್ನೆಯನ್ನು ಬಾಬಾ ಸಾಹೇಬರು ಕೇಳ್ಕೊಳ್ತಾರೆ. ನಾವು ಮತ್ತೆ ಮತ್ತೆ ಕೇಳ್ಕೋಬೇಕು. ಬಾಬಾ ಸಾಹೇಬ್ರೆ ಹೇಳ್ತಾರೆ, ಕೆಲವು ಕ್ರಿಶ್ಚಿಯನ್ರನ್ನು ಬಿಟ್ಟು ಕ್ರಿಸ್ತೀಯ ಸಮುದಾಯ ಸ್ವರಾಜ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಲ್ಲ. ಉಲ್ಟಾ ಸ್ವರಾಜ್ಯ ಬಂದ್ಬಿಟ್ರೆ ಏನಾಗ್ಬಿಡುತ್ತಪ್ಪ ಅಂತ ಭಯಭೀತರಾಗಿ ಕೂತಿದ್ರು. ಹಾರಿಬಲ್ ಸ್ಟೇಟ್ಮೆಂಟ್ಸು. ಆಯ್ತಪ್ಪ, ನೀವು ಮನುಸ್ಮೃತಿನ ಬೈದಿರೋದನ್ನು ನಾವು ಕೇಳಿದ್ದೀವಿ. ನೀವು ಹಿಂದೂ ಧರ್ಮದಲ್ಲಿ ಮೇಲ್ವರ್ಗದವರು ಕೆಳವರ್ಗದವ್ರನ್ನ ಕೆಟ್ಟದಾಗಿ ಇಟ್ಕೊಳ್ತೀರಾ ಅಂತ ಅವ್ರು ಬೈದಿದ್ದಾರೆ, ನಾವು ಸ್ವೀಕಾರ ಮಾಡಿದ್ದೀವಿ. ಆದರೆ ಈ ಆರೋಪಗಳಿಗೆ ಉತ್ತರ ಕೊಡರಲ್ಲ. ಬಾಬಾ ಸಾಹೇಬ್ ಇಷ್ಟು ಗಂಭೀರವಾದ ಆರೋಪ ಮಾಡ್ತಾರೆ. ಇಲ್ಲಿನ ಕ್ರೈಸ್ತರಲ್ಲಿ ಒಗ್ಗಟ್ಟಿಲ್ಲ, ಸಮಾನ ಗುರಿ, ಸಮಾನ ಮನಸ್ಸು, ಸಮಾನ ಪ್ರಯತ್ನಗಳು ಸಾಧ್ಯವಾಗಿಲ್ಲ. ನೆಕ್ಸ್ಟ್ ಹೇಳ್ತಾರೆ, ತಮಿಳುನಾಡಿನ ಕ್ರೈಸ್ತ ಮತೀಯನಿಗೆ ಪಂಜಾಬಿನ ಕ್ರೈಸ್ತ ಮತೀಯನಿಗಿಂತ ತಮಿಳುನಾಡಿನ ಹಿಂದೂ ಭಾಳ ಹತ್ತಿರದವನು ಅನ್ನಿಸ್ತಾನೆ. ಹೀಗಾಗಿ ಅವನು ಯಾವತ್ತೂ ಪಂಜಾಬಿನ ಕ್ರೈಸ್ತನೊಂದಿಗೆ ಹೋಗ್ಲಿಕ್ಕೆ ಆಗದೇ ಇಲ್ಲ. ಅವನು ತಮಿಳುನಾಡಿನ ಹಿಂದುವಿನೊಂದಿಗೆ ಚೆನ್ನಾಗಿರೋದು. ಬಾಬಾ ಸಾಹೇಬ್ರು ಹೇಳೋ ಮಾತು ಎಷ್ಟು ಚೆನ್ನಾಗಿದೆ ಬಾಬಾ ಸಾಹೇಬ್ರದ್ದು ಆಲೋಚನೆಗಳು ಅಂತಂದರೆ, ಭಾರತೀಯ ಕ್ರೈಸ್ತ ಸಂಖ್ಯಾತ್ಮಕವಾಗಿಯೂ ಕೂಡ ಸಮುದಾಯದ ಅಸ್ತಿತ್ವದ ಹೊರೆಗಲ್ಲಾದ ಎಲ್ಲರನ್ನೂ ಒಂದುಗೂಡಿಸುವ ಪ್ರಜ್ಞೆಯಿಂದ ಅವನು ಜಾಗೃತವಾಗಿಲ್ಲ. ಈ ದೌರ್ಬಲ್ಯ ಕಿತ್ತು ಹಾಕದ ಹೊರತು ಇದು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಸಾಹೇಬ್ರು ಹೇಳ್ತಾರೆ. ನಾನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತೀನಿ. ನಾನು ತುಂಬ ಓಡಾಟ ಮಾಡೋದ್ರಿಂದ ಹಳ್ಳಿಗಳಲ್ಲೂ ಕೂಡ ಎಲ್ಲಿ ದಲಿತರು ಜಾಸ್ತಿ ಸಂಖ್ಯೆಯಲ್ಲಿ ಇರ್ತಾರೋ ಆ ಊರಿನ ಎಂಟ್ರೆನ್ಸಲ್ಲೇ ಬಾಬಾ ಸಾಹೇಬ್ರದ್ದೊಂದು ಫೋಟೋ ಹಾಕಿ ದಲಿತ ಸೇನೆ ಅಂತಾನೋ ಮತ್ತೊಂದು ಹಾಕಿ ಇರುತ್ತೆ ಸಾಧಾರಣವಾಗಿ. ಆದರೆ ಈ ದಲಿತರೇನಾದರೂ ಕ್ರಿಶ್ಚಿಯನ್ನಾಗಿ ಕನ್ವರ್ಟ್ ಆದರೆ ಅವ್ರಿಗೆ ಬಾಬಾ ಸಾಹೇಬರು ಫೋಟೋನೂ ಬೇಡ. ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋ ಸಂಗತಿ. ಎರಡನೇದು, ಭಾರತದಲ್ಲಿರುವಂಥ ಕ್ರಿಶ್ಚಿಯನ್ರು ಭಾರತ ವಿರೋಧಿ ಕೆಲಸಗಳನ್ನೇನಾದರೂ ಮಾಡಿದರೆ ಅದಕ್ಕೆ ಕನ್ವರ್ಟೆಡ್ ಕ್ರಿಶ್ಚಿಯನ್ ಸಪೋರ್ಟ್ ಮಾಡ್ತಾರೆ. ನಾನು ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ವೇದಾಂತ ಸ್ಟೆರ್ಲೈಟ್ ಕಂಪನಿ ತೂತುಕುಡಿಯಲ್ಲಿ ಕಾಪರ್ ಮೈನಿಂಗ್ ಮಾಡ್ತಿತ್ತು. ಸುಮಾರು 20 ವರ್ಷಗಳಿಂದ ಅದನ್ನು ಮಾಡ್ಕೊಂಡು ಬರ್ತಾ ಇತ್ತು. ಅದರ ಕಾರಣಕ್ಕೆ ಭಾರತ ಕಾಪರ್ನ ತಾನು ಪ್ರೊಡ್ಯೂಸ್ ಮಾಡ್ತಾ ಇತ್ತು, ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಎಕ್ಸ್ಪೋರ್ಟ್ ಕಂಟ್ರಿ ಆಗಿದ್ದಂಥ ಭಾರತ ಇವತ್ತು ಇಂಪೋರ್ಟ್ ಕಂಟ್ರಿ ಆಗಿದೆ. ಇಂಪೋರ್ಟ್ ಮಾಡ್ಕೊಳ್ತೀವಿ ನಾವು ಕಾಪರ್ನ. ಎಕ್ಸ್ಪೋರ್ಟ್ ಮಾಡ್ತಿದ್ವಿ ದೊಡ್ಡ ಮೊತ್ತದಲ್ಲಿ, ಇವತ್ತು ನಾವು ದೊಡ್ಡ ಮೊತ್ತದಲ್ಲಿ ಇಂಪೋರ್ಟ್ ಮಾಡ್ಕೊಳ್ತೀವಿ. ಯಾಕೆ ಅಂತಂದರೆ ವೇದಾಂತ ಸ್ಟೆರ್ಲೈಟ್ ಕಂಪನಿಯನ್ನು ಕೆಲಸ ನಿಲ್ಲಿಸಬೇಕು ಅಂತ ಇವರೆಲ್ಲರೂ ಸೇರ್ಕೊಂಡು ಗಲಾಟೆ ಮಾಡಿದರು. ಗಲಾಟೆ ಮಾಡಿದ್ದು ಯಾರು ಅಂತಂದರೆ ತೂತುಕುಡಿ ಭಾಗದ ಕ್ಯಾಥೋಲಿಕ್ ಚರ್ಚ್ಗಳು. ಅಲ್ಲಿ ಚರ್ಚಿಗೆ ಬರುವಂಥ ಬೆಸ್ತರನ್ನು, ಸಾಮಾನ್ಯ ಜನರನ್ನು ಎತ್ತಿ ಕಟ್ಟಿದ್ವು. ಅವರ್ ಲೇಡಿ ಆಫ್ ಸ್ನೋಸ್ ಅನ್ನುವಂಥ ಚರ್ಚು ಇವನ್ನೆಲ್ಲ ಎತ್ತಿ ಕಟ್ಟಿತು. ಯಾರು ಅಲ್ಲಿದ್ದವನು ಅಂತಂದರೆ ಒಬ್ಬ ಪಾದ್ರಿ ಇದ್ದ, ಮೋಹನ್ ಲಜಾರಸ್ ಅನ್ನುವಂಥ ಪಾದ್ರಿ ಇದ್ದ. ಅವನು ಇವ್ರನ್ನೆಲ್ಲ ಎತ್ತಿ ಕಟ್ಟಿದ. ಆನಂತರ ಚರ್ಚೆ ನಡೆದು ವಿಚಾರಣೆ ಎಲ್ಲ ಮುಗಿದಾಗ ಗೊತ್ತಾಯಿತು, NGO ಇತ್ತು, ದ ಅದರ್ ಮೀಡಿಯಾ ಅಂತ, ಅವರುಗಳಿಗೆಲ್ಲ ಸೇರಿ ನೆದರ್ಲ್ಯಾಂಡ್ಸ್ನ ಕ್ಯಾಥೋಲಿಕ್ ಚರ್ಚ್ನಿಂದ ಹಣ ಬಂದಿತ್ತು, ಐರಿಷ್ ಕ್ಯಾಥೋಲಿಕ್ ಸಂಘಟನೆಯಿಂದ ಹಣ ಬಂದಿತ್ತು,
ಬಂದಿತ್ತು ಮತ್ತು ಏಷ್ಯಾದ ಅನೇಕ ಚರ್ಚುಗಳಿಂದ, ಬೇರೆ ಬೇರೆ ಭಾಗದ ಚರ್ಚ್ಗಳಿಂದ ಹಣ ಬಂದಿತ್ತು ಈ ಹೋರಾಟ ಮಾಡಲಿಕ್ಕೆ. ಈ ಹೋರಾಟವನ್ನು ಅವರು ಭಾರತೀಯ ಕ್ರೈಸ್ತರನ್ನು ಉಪಯೋಗಿಸ್ಕೊಂಡು ಮಾಡಿಸಿದ್ರು. ಫೈನಲಿ ವೇದಾಂತ ಸ್ಟೆರ್ಲೈಟ್ ಕಂಪ್ನಿ 2018ನಲ್ಲಿ ತನ್ನ ಟೋಟಲ್ ವರ್ಕನ್ನು ಸ್ಟಾಪ್ ಮಾಡಬೇಕಾದಂಥ ಸ್ಥಿತಿ ಬಂತು. ಭಾರತ ಕಾಪರ್ ಇಂಪೋರ್ಟ್ ಕಂಟ್ರಿ ಆಗೋಯ್ತು. ಏನು ಮಾಡ್ತೀರಾ ಈಗ? ಯಾವುದಾದ್ರೂ ಒಂದು ದೇವಸ್ಥಾನ ಭಾರತದ ಡೆವಲಪ್ಮೆಂಟಿಗೆ ವಿರುದ್ಧವಾಗಿ ಹೀಗೆ ಇನ್ವಾಲ್ವ್ ಆಗುವ ಪ್ರಯತ್ನ ಮಾಡ್ಬೋದಾ? ಆ ದೇವಸ್ಥಾನ ಅಸ್ಪೃಶ್ಯತೆ ನಡೆಸೋದು ತಪ್ಪು, ನಾನು ಒಪ್ಕೊಳ್ತೀನಿ. ಆದರೆ ಭಾರತ ವಿರೋಧಿ ವಿಚಾರದ ಪ್ರಶ್ನೆ ಬಂದಾಗ ನೆವರ್, ಸಾಧ್ಯನೇ ಇಲ್ಲ ಅಂತ. ಬಟ್ ಒಂದು ಚರ್ಚ್ ಹೀಗೆ ಮಾಡಿದಾಗ ಯಾರು ಭಾರತದ ಪರವಾಗಿ ಬಲವಾಗಿ ನಿಲ್ಲಬಹುದಾಗಿದ್ನೋ ಅವನು ಕ್ರೈಸ್ತನಾದ ತಕ್ಷಣ ಈ ದೇಶದ ರಾಷ್ಟ್ರೀಯತೆಯೊಂದಿಗೆ ವಿರೋಧಿಸೋದು ಯಾಕೆ, ಹೆದರೋದು ಯಾಕೆ? ಬಾಬಾ ಸಾಹೇಬರ ಪ್ರಶ್ನೆ ಇವತ್ತಿಗೂ ಶಾಶ್ವತವಾಗಿದೆ. ನಮಗೆ ನಾವು ಉತ್ತರ ಕಂಡುಕೊಳ್ಬೇಕು. ಅಕಸ್ಮಾತ್ ಉತ್ತರ ನಮಗೆ ಸಿಗಲಿಲ್ಲ ಅಂದರೆ ಕೊನೆ ಪಕ್ಷ ಈ ಉತ್ತರವನ್ನು ಕನ್ವರ್ಟ್ ಆಗಿರುವ ಕ್ರಿಶ್ಚಿಯನ್ರಾದರೂ ಕಂಡು ಹಿಡ್ಕೊಂಡು ನಮ್ಗೆ ಕೊಡಬೇಕು. ಬಾಬಾ ಸಾಹೇಬರ ವಿಚಾರಧಾರೆ ಈ ಪರಿಯ ಕತ್ತಿ ಅಲಿಗಿನಂತಿದೆ ಅಂತ.